ಬನ್ನಿ ಒಂದು ಆನೇಕಲ್ನಿಂದ ಒಂದು ಬ್ರೇಕಿಂಗ್ ಸ್ಟೋರಿಯೊಂದಿಗೆ ಈ ಮಧ್ಯಾಹ್ನವನ್ನ ಪ್ರಾರಂಭ ಮಾಡ್ತೇನೆ. ಎಸ್, ಇದು ಆನೇಕಲ್ಲಿನ ಸ್ಟೋರಿ. ಆನೇಕಲ್ನಲ್ಲಿ ಭೂಗಳ್ಳರಿಗೆ ಚಾಟಿ ಬೀಸಿದ ಮುಗಳೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು. ಎಸ್, ಸ್ತ್ರೀಶಕ್ತಿ ಭವನ ನಿರ್ಮಾಣಕ್ಕೆ ಅಂತ ಹೇಳಿ ಒಂದು ಜಾಗವನ್ನ ಮೀಸಲಿಡಲಾಗಿತ್ತು. ಆ ಮೀಸಲಿಟ್ಟಂತಹ ಜಾಗವನ್ನ ಅಡ್ಡಿಪಡಿಸಿದವರ ಮೇಲೆ ಸ್ಥಳೀಯರಿಂದ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇತ್ತು. ಅದಕ್ಕೆ KRS ಪಕ್ಷ ಕೂಡ ಎಂಟ್ರಿ ಕೊಟ್ಟಿತ್ತು. KRS ಪಕ್ಷ ಮತ್ತೆ ಆ ಪಕ್ಷದ ಕಾರ್ಯಕರ್ತರಿಂದ ಇದೀಗ 4 ವರ್ಷಗಳಿಂದ ನಿರಂತರ ಹೋರಾಟದ ನಂತರ ಸಾಕಾರಗೊಂಡಂತಹ ಕನಸು, ಮಹಿಳಾ ಮನೆಗಳಿಗೆ ಬೆನ್ನೆಲುಬಾಗಿ ನಿಂತಿದ್ದಂತಹ KRS ಪಕ್ಷ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು. ನಮ್ಮ KRS ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದಂತಹ ರವಿಕೃಷ್ಣ ರೆಡ್ಡಿ ಕೂಡ ಅಧಿಕಾರಿಗಳ ವಿರುದ್ಧ ಗುಡುಗಿದ್ರು. ಆ ಸಂದರ್ಭದಲ್ಲಿ ಭೂಗಳ್ಳರ ಬೆದರಿಕೆಯಿಂದಾಗಿ ಭೂಮಿ ಪೂಜೆ ಸಹ ಸಾಧ್ಯವಾಗಿರಲಿಲ್ಲ. 4 ವರ್ಷಗಳಿಂದ ಹಣ ಇದ್ರೂ ಕೂಡ ಇದೊಂದು ಪರ್ಟಿಕ್ಯುಲರ್ ವಿಷಯ ವಸ್ತು ಅಥವಾ ಸುದ್ದಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ 4 ವರ್ಷಗಳಿಂದ ಹಣವನ್ನ ಮೀಸಲಿಡಲಾಗಿದೆ. 4 ವರ್ಷದಿಂದ ಖಜಾನೆ ಒಳಗೆ ಕಾಸಿದ್ರು ಕೂಡ ಈ ಜಾಗದಲ್ಲಿ ಮಹಿಳಾ ಮಣಿಗಳ ಒಂದು ಬಿಲ್ಡಿಂಗ್ ಅನ್ನ ಕಟ್ಕೊಳ್ಳಿಕ್ಕೆ ಅಥವಾ ಮಹಿಳಾ ಸಂಘಗಳನ್ನ ನಡೆಸಲಿಕ್ಕೆ ಬೇಕಾದಂತಹ ಮಹಿಳಾ ಸಮುದಾಯ ಭವನವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಇದರಿಂದ ಸ್ಥಳೀಯ ಮಹಿಳಾ ಮಣಿಗಳಂತೂ ಸಾಕಷ್ಟು ರೋಷಾವೇಶದಿಂದ ಕೋಪಾಕ್ರಾಂತವಾಗಿ ಮಾತನಾಡ್ತಾ ಇದ್ರು. ಇದೀಗ ಅದಕ್ಕೆ ತೆರೆ ಬಿದ್ದಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅಧಿಕಾರಿಗಳ ದಿಟ್ಟ ಕ್ರಮ, ಸರ್ಕಾರಿ ಜಾಗ ವಶಕ್ಕೆ. ಎಸ್, ಇದು ಈ ಕ್ಷಣದ ಬ್ರೇಕಿಂಗ್ ಸ್ಟೋರಿ. ಇನ್ನು ಸುದ್ದಿಗೆ ಬರೋದಾದ್ರೆ, ಆನೇಕಲ್ ತಾಲೂಕಿನ ಮುಗಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ತ್ರೀ ಶಕ್ತಿ ಭವನ ನಿರ್ಮಾಣಕ್ಕಾಗಿ ಮೀಸಲಿಟ್ಟಿದ್ದಂತಹ 9,504 ಚದುರ ಅಡಿ ಸರ್ಕಾರಿ ಜಾಗವನ್ನ ಕಬಳಿಸಲು ಯತ್ನಿಸಿದ್ದವರ ವಿರುದ್ಧ ಆನೇಕಲ್ ಕಾರ್ಯನಿರ್ವಾಹಕ ಅಧಿಕಾರಿ, ಹಾಗೆ ಅಂದ್ರೆ ಆ ಅಧಿಕಾರಿ ಹೆಸರು ಮಂಜುನಾಥ್ ಅಂತ, ಗ್ರೇಟ್ ಫೆಲೋ, ಆನೇಕಲ್ನ ಕಾರ್ಯನಿರ್ವಾಹಕ ಅಧಿಕಾರಿ ಮಂಜುನಾಥ್ ಹಾಗೂ ಮುಗಳೂರು ಅಭಿವೃದ್ಧಿ ಅಧಿಕಾರಿ ಮಹೇಶ್ ಅವರು ಖಡಕ್ ಕ್ರಮವನ್ನ ಇದೀಗ ಕೈಗೊಂಡಿರುವಂತಹದ್ದು. ಭೂಗಳ್ಳರಿಗೆ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಸರ್ಕಾರಿ ಜಮೀನನ್ನ ಸರ್ಕಾರಿ ಸುಬರ್ದಿಗೆ ತೆಗೆದುಕೊಂಡಿದ್ದಾರೆ ಅಂತ ಇದೀಗ ವರದಿಯಾಗಿರುವಂತಹದ್ದು. ಎಸ್, ಸ್ತ್ರೀ ಶಕ್ತಿ ಭವನ ನಿರ್ಮಾಣಕ್ಕೆ ಮೀಸಲಿಟ್ಟಿದ್ದಂತಹ ಜಾಗವನ್ನ ಕೆಲವರು ತಮ್ಮ ವಶಕ್ಕೆ ಪಡೆದುಕೊಳ್ಳಲು ಸಂಚು ರೂಪಿಸಿದ್ರು ಅಂತ ಕೂಡ ಸ್ಥಳೀಯರು ಆರೋಪಿಸ್ತಾ ಇದ್ರು. ಆ ಆರೋಪದ ಹಿನ್ನೆಲೆಯಲ್ಲಿ KRS ಪಕ್ಷದ ಕಾರ್ಯಕರ್ತ ಅಂಬರೀಶ್, ಸ್ಥಳೀಯರು ಅವರು ಕಳೆದ 4 ವರ್ಷಗಳಿಂದ ಈ ಬಗ್ಗೆ ಆನೇಕಲ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಅಭಿವೃದ್ಧಿ ಅಧಿಕಾರಿಗಳಿಗೆ ಸೇರಿದಂತೆ ಸಂಬಂಧಪಟ್ಟಂತಹ 10 ಹಲವು ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಆದರೆ ಭೂಗಳ್ಳರ ಬೆದರಿಕೆಯಿಂದಾಗಿ ಇಲ್ಲಿವರೆಗೂ ಕೂಡ ಕಾಮಗಾರಿ ಆರಂಭವಾಗಿರ್ಲಿಲ್ಲ ಮತ್ತು ಭೂಮಿ ಪೂಜೆ ನೆರವೇರಿರಲಿಲ್ಲ. ಹೀಗಂತ ಸ್ವತಃ ಅಂಬರೀಶ್ ಅವರೇ ಈಡೆನ್ಸ್ ನ್ಯೂಸ್ ಜೊತೆ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತಹ ವೇಳೆಯಲ್ಲಿ ಹೇಳ್ಕೊಂಡಿದ್ರು. ಸ್ತ್ರೀ ಶಕ್ತಿ ಭವನ ನಿರ್ಮಾಣಕ್ಕಾಗಿ ಸರ್ಕಾರ 25 ಲಕ್ಷ ರೂಪಾಯಿ ಮಂಜೂರು ಮಾಡಿತ್ತು. ಆದರೆ ಭೂಗಳ್ಳರು ಇದು ನಮ್ಮ ಜಾಗ ಅಂತ ಸುಳ್ಳು ಹೇಳ್ಕೊಂಡು ಅಥವಾ ನಕಲಿ ದಾಖಲಾತಿಗಳನ್ನೆಲ್ಲ ಸೃಷ್ಟಿಸ್ಕೊಂಡು ಅಧಿಕಾರಿಗಳಿಗೆ ಬೆದರಿಕೆ ಹಾಕೊಂಡು ತಮ್ಮ ಆಟಾಟೋಪವನ್ನ ಮುಂದುವರಿಸಿದ್ರು. ಈ ಹಿನ್ನೆಲೆಯಲ್ಲಿ KRS ಪಕ್ಷದ ಸಂಸ್ಥಾಪಕ ಗೌರವಾಧ್ಯಕ್ಷರು ಆಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು ಸರ್ಕಾರಿ ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆಗಳನ್ನ ಪರಿಶೀಲಿಸಿದ್ರು. ನಂತರ ಆನೇಕಲ್ ಕಾರ್ಯನಿರ್ವಾಹಕ ಅಧಿಕಾರಿ ಮಂಜುನಾಥ್ ಮತ್ತು ಮುಗಳೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ಅವರೊಂದಿಗೆ ಸಭೆ ನಡೆಸಿ ಮಹಿಳೆಯರಿಗೆ ಸಣ್ಣ ಪುಟ್ಟ ಸಮಾರಂಭಗಳನ್ನ, ಗುಡಿ ಕೈಗಾರಿಕೆಗಳ ಕೆಲಸ ಮಾಡ್ಲಿಕ್ಕೆ, ಹಾಗೆ ಬಡವರು ಮತ್ತು ಹಿಂದುಳಿದ ವರ್ಗದವರ ಕಲ್ಯಾಣಕ್ಕೆ, ಅಂದ್ರೆ ಈ ಫಂಕ್ಷನ್ಸ್ಗಳು, ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನ ನಡೆಸಲಿಕ್ಕೆ ಅಲ್ಲಿ ಒಂದು ಸ್ಥಳ ಬೇಕು, ಅಲ್ಲೊಂದು ಭವನ ನಿರ್ಮಾಣವಾಗಬೇಕು. ಈ ನಿಟ್ಟಿನಲ್ಲಿ ಇರುವಂತಹ ಹಣವನ್ನ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ತಾಕೀತು ಮಾಡಿದ್ರು. ಶೀಘ್ರದಲ್ಲಿಯೇ ಸ್ತ್ರೀ ಶಕ್ತಿ ಭವನವನ್ನ ಸದುಪಯೋಗ ಪಡಿಸಿಕೊಳ್ಳಲಾಗುವುದು, ಅಂದ್ರೆ ಸ್ತ್ರೀ ಶಕ್ತಿ ಸಮುದಾಯ ಭವನಕ್ಕೆ ಅಂತ ಮೀಸಲಿಟ್ಟಿರುವಂತಹ ಹಣವನ್ನ ಸದುಪಯೋಗ ಪಡಿಸಿಕೊಳ್ಳಲಾಗುವುದು ಅನ್ನುವಂತಹ ಹೇಳಿಕೆಯನ್ನ ಅಧಿಕಾರಿಗಳು ಕೂಡ ಕೊಡ್ತಾ ಇದ್ದಾರೆ. ಗ್ರಾಮಸ್ಥರಿಗೆ ಭರವಸೆಯನ್ನ ಕೂಡ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾಗಿರುವಂತಹ ಗೋಪಾಲ್ ಅವರಿದ್ರು, ಕರ ವಸೂಲಿಗಾರ ಆಗಿರುವಂತಹ ಗಜೇಂದ್ರ ಅವರಿದ್ರು, ಪಂಚಾಯಿತಿಯ ಎಲ್ಲಾ ಸಿಬ್ಬಂದಿಗಳು, ಪೌರ ಕಾರ್ಮಿಕರು ಹಾಗೂ KRS ಪಕ್ಷದ ಆನೇಕಲ್ ಉಪಾಧ್ಯಕ್ಷ ಹರೀಶ್ ಕುಮಾರ್ ಅವರು ಕೂಡ ಇದ್ರು. ಸರ್ಜಾಪುರದ ವಸುಂಧರಾ ರೆಡ್ಡಿ
ವಸುಂಧರಾ ರೆಡ್ಡಿ ಅವರು ಕೂಡ ಇದ್ರಂತೆ. ಮುಗಳೂರು ಗ್ರಾಮದ ಅಂಬರೀಶ್ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ರಂತೆ. ಅಧಿಕಾರಿಗಳ ದಿಟ್ಟ ಕ್ರಮಕ್ಕೆ ಗ್ರಾಮಸ್ಥರು ಇದೀಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಈ ಪ್ರಕರಣದಲ್ಲಿ 4 ವರ್ಷಗಳಿಂದ ಸನ್ಮಾನ್ಯ ಅಂಬರೀಶ್ ಅವರು TRS ಪಕ್ಷದ ಸ್ಥಳೀಯ ಮುಖಂಡರು, ಅವರು ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ರು. ಇದೀಗ ಅಂಬರೀಶ್ ಅವರಿಗೆ ಬಹುಶಃ ಸ್ವಲ್ಪ ಸಮಾಧಾನ ಆಗಿರಬಹುದು. ಕಟ್ಟಡ ಬಂದ ನಂತರ ಇನ್ನಷ್ಟು ನಗುಮುಗವನ್ನು ನೋಡ್ಬೋದು ಅಂತ ಅನ್ಸುತ್ತೆ. 4 ವರ್ಷಗಳ ನಿರಂತರ ಶ್ರಮ, ನಿರಂತರ ಪ್ರತಿಭಟನೆ, ನಿರಂತರ ಹೋರಾಟಕ್ಕೆ ಇದೀಗ ಒಂದು ಸಾಫಲ್ಯದ ಅಥವಾ ಲಾಜಿಕಲ್ ಎಂಡ್ ಸಿಕ್ಕಿದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಎಸ್, ಬನ್ನಿ ಅಲ್ಲಿಗೆ ಸ್ಥಳದಲ್ಲಿ ಹೇಗಿತ್ತು ಪರಿಸ್ಥಿತಿ ನೋಡ್ಕೊಂಬರ. ನೋಟಿಸ್ ಕೊಟ್ಟ ಪಂಚಾಯತಿಗೆ ಎಲ್ಲಿ ಹೋಗ್ಬೇಕು, ಇವತ್ತೇ ಹುಷಾರ್ ಬಿಡ್ರಿ. ಬಂದಿಲ್ಲ. ಯಾರು ತೊಂದರೆ ಮಾಡ್ತಾರೆ? ನೋಟಿಸ್ ಕೊಟ್ಟ ಪಂಚಾಯತಿಗೆ ಎಲ್ಲಿ ಹೋಗ್ಬೇಕು, ಇವತ್ತೇ ಹುಷಾರ್ ಬಿಡ್ರಿ. ಹೋರಾಟ ಮಾಡ್ತಾ ಇರೋದು ಇವೆಲ್ಲ ನಾವು ಬಿಟ್ಬಿಟ್ಟು ಅವರು ಆನ್ಲೈನ್ ಕಳಿಸ್ಬಿಡಿ. ಫೋನ್ ಮಾಡ್ತೀನಿ, ಆನ್ಲೈನ್ ಕಳಿಸ್ಬಿಡಿ. ಇದು ಇನ್ನೊಬ್ರು ಕೃಷ್ಣಪ್ಪ ಅಂತ ಈಗ ಅಲ್ಲಿ ಮುಂದೆ ಇದುವರೆಗೂ ಇದಾಯ್ತು. ಅಲ್ಲಿ ಇಲ್ಲೋ ಎಸ್, ಬನ್ನಿ ಈ ಬಗ್ಗೆ ವರದಿ ಮಾಡಿದಂತಹ ಆನೇಕಲ್ಲಿನ ವರದಿಗಾರ ಮುನಿಯಪ್ಪ ನಮ್ಮ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಲಭ್ಯವಾಗಿದ್ದಾರೆ. ಮುನಿಯಪ್ಪ ನಮಸ್ತೆ. ಎಸ್, 4 ವರ್ಷಗಳ ಸತತ ಪ್ರಯತ್ನ, ಹೋರಾಟ, ಮಹಿಳೆಯರ ಕಣ್ಣೀರು ಅಥವಾ ಹೋರಾಟ, ಅಂಬರೀಶ್ ಅವರು ಹೋರಾಟ, TRS ಪಕ್ಷದ ಹೋರಾಟ ಇವತ್ತು ಒಂದು ಲಾಜಿಕಲ್ ಎಂಡಿಗೆ ಬಂದು ನಿಂತಿದೆ. ಇದ್ರ ಬಗ್ಗೆ ತಾವು ವರದಿಯನ್ನು ಮಾಡಿದಿರಿ. ಏನನ್ಸುತ್ತೆ, ಏನಾಗಿತ್ತು ಅಲ್ಲಿ ಪ್ರಸ್ತುತ ಸ್ಥಿತಿಗತಿಗಳು? 4 ವರ್ಷದಿಂದ ಸತತವಾಗಿ ಹೋರಾಟ ಮಾಡುತ್ತಂತ ಅಂಬರೀಶ್ ಅವರವರು ಇಲ್ಲಿವರೆಗೂ ಆ ಕಾಮಗಾರಿನ ಕಾರ್ಯರೂಪಕ್ಕೆ ತರಕಾಗದ ನೆನೆಗುನ್ನಿಗೆ ಬಿದ್ದಿದ್ದು TRS ಪಕ್ಷದ ಸಂಸ್ಥಾಪಕರು, ಈಗ ಗೌರವ ಅಧ್ಯಕ್ಷರು ಆದ ರವಿಕೃಷ್ಣ ರೆಡ್ಡಿ ಅವರು ಇದೇ ತಿಂಗಳು 12ನೇ ತಾರೀಕು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಮುಖಾಂತರ ಅಲ್ಲಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವಿದ್ದೀವಿ, ನೀವು ಅಂದ್ರೆ ಈ ಕೆಲಸ ಸ್ಟಾರ್ಟ್ ಮಾಡಿ, ಯಾವುದೇ ಕಾರಣಕ್ಕೂ ಯಾರಿಗೂ ನೀವು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಇದು ಸರ್ಕಾರಿ ಭೂಮಿ, ಶ್ರೀಶಕ್ತಿ ಭವನಕ್ಕೆ ಮೀಸಲಿಟ್ಟಿರಂತ ಜಾಗ, ಇದು ಎಲ್ಲ ನಾವು ಮುನಿಯಪ್ಪ, ಆಕ್ಚುಲಿ ಇದು ಆಗಿದ್ದೆ ಹೇಗೆ ಭೂ ಕಬಳಿಕೆ ಆಗ್ತಾ ಇತ್ತು ಅನ್ನೋ ಆರೋಪ ಎಲ್ಲಿಂದ ಬಂತು? ಭೂಗಳರು ಹೇಗ್ ಬಂದಿದ್ರು? ಅದ್ರ ಬಗ್ಗೆ ಮಾಹಿತಿ ಇದೆಯಾ ನಿಮ್ಮ ಹತ್ರ? ಅದತ್ರ ಮಾಹಿತಿ ಬರಬೇಕಾದ್ರೆ ನಮ್ಮ ಈಗ ಅಂಬರೀಶ್ ಅವರು ಮಾತಾಡ್ತಾರೆ, ಅದ್ರ ಕುರಿತಾಗಿ ಅವರೇ ಹೋರಾಟಗಾರರು ಅವರೇ ಮಾತಾಡ್ತಾರೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರವಾಗಿ ನಾನು ಈಗ ನಿಮ್ ಗಮನ ತರ್ತಾ ಇದ್ದೀನಿ. ಎಸ್ 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 ಏನಾಗಿತ್ತು? ಇವಾಗ ರೆಡ್ಡಿ ಅವರು ಬರ್ತಾರೆ, ಅಧಿಕಾರಿಗಳ ಜೊತೆ ಮಾತನಾಡ್ತಾರೆ, ತದನಂತರ
ಚರ್ಚೆ ಮಾಡಿ ಅವ್ರಿಗೆ ನಾವಿದ್ದೀವಿ, ಯಾವ ಭೂಗಲ್ಲರು ಬಂದ್ರೂ ಹಟ್ಟಿ ಪಟ್ಟಿರಾಗಿ ಕಾರಿಗೆ ಸ್ತ್ರೀಶಕ್ತಿ ಭವನ ಮುಂದುವರಿಸಿ ಅಂತ ಇದೇ ತಿಂಗಳು ಫೆಬ್ರವರಿ 12ನೇ ತಾರೀಕು ಅವರು ಸೋಷಿಯಲ್ ಮೀಡಿಯಾ ಮುಖಾಂತರ ಮಾತನಾಡಿ ಅವತ್ತು ಮಹೇಶ್ ಅವ್ರಿಗೆ ಅಂದ್ರೆ ಅಭಿವೃದ್ಧಿ ಅಧಿಕಾರಿ ಅವ್ರ ಹತ್ರ ಮಾತಾಡಿದ ನಂತರ KRS ಪಕ್ಷದವರು ಆನೇಕಲ್ ಘಟಕದವರು ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಸಾರ್ಗೆ ಹೇಳಿದ್ದಾದ್ಮೇಲೆ ಅವರು ಮಾಜರ್ ಬಂದು ಸ್ಥಳಕ್ಕೆ ಎಲ್ಲ ಟೇಪ್ ಹಿಡಿದು ಎಷ್ಟಡಿ ಇತ್ತು 48ಗೆ 198 ಅಡಿ 504 ಅಡಿ ಇದು ನಮ್ಮ ಸರ್ಕಾರಿ ಜಾಗ, ಇದು ನಮ್ಮ ಸ್ತ್ರೀಶಕ್ತಿ ಭವನಕ್ಕೆ ಮಂಜೂರು ಆಗಿರೋದ್ರಿಂದ ನಾವು ಇದು ಯಾವುದೇ ಕಾರಣಕ್ಕೆ ನಿಮ್ಗೆ ಬಿಟ್ಕೊಡುವುದಿಲ್ಲ, ಹಂಗೇನಾದ್ರು ನಿಮ್ಮ ಹತ್ರ ದಾಖಲೆಗಳಿದ್ರೆ ಕೋರ್ಟ್ ಹತ್ರ ಹೋಗಿ ಸ್ಟೇಷನ್ಗೆ ಅವಾಗ ನೋಡೋಣ, ಇವಾಗ ನೀವು ಅಡ್ಡಿಪಡಿಸೋಣ, ಯಾವುದೇ ಕಾರಣಕ್ಕೂ ನನ್ನ ಜಾಗ, ನನ್ನ ಸರ್ಕಾರಿ ಜಾಗ ನಾವು ಬಿಡುವುದಿಲ್ಲ ಅಂತ ಖಡಕ್ ಆಗಿ ಅವತ್ತು ಹೇಳಿದ್ದಾರೆ. ಹೇಳಿದ ಕೂಡ್ಲೇನೆ ಈಗ ಪ್ರಾರಂಭ ಅಂದ್ರೆ ಭೂಮಿ ಪೂಜೆ ಸ್ಟಾರ್ಟ್ ಮಾಡಿ ಈಗ ಎಲ್ಲಾನು ಕೆಲಸ ಸ್ಟಾರ್ಟ್ ಆಗಿದೆ. ಈಗ ನಾವು ವಿಜುವಲ್ಸ್ ನಲ್ಲಿ ನೋಡ್ತಾ ಇದೀವಿ, ಬಹುಶಃ ಆ ವಿಜುವಲ್ಸ್ ನ ನೋಡ್ತು ಅಂತ ಹೇಳಿದ್ರೆ ಇಡೀ ಏನು 9,504 ಚದರ ಅಡಿ ಏನ್ ಸರ್ಕಾರಿ ಜಾಗ ಇತ್ತೋ ಆ ಅಷ್ಟು ಅಡಿ ಜಾಗ ಸರ್ಕಾರದ್ದಾಗಿರೋದ್ರಿಂದ ಅಲ್ಲಿ ಬಹುಶಃ ಕ್ಲೀನಿಂಗ್ ಅನ್ನ ಮಾಡಿಸಿ, ನೆಲವನ್ನ ಸಮತಟ್ಟು ಮಾಡಿಸಿ, ಬಹುಶಃ ಅಡಿಗಲ್ಲಿಗೆ ಅವರು ಒಂದಷ್ಟು ಕಡೆ ಹಳ್ಳ ತೆಗೆದಿರುವಂತಹದ್ದು ವಿಜುವಲ್ಸ್ ನಲ್ಲಿ ಕಾಣಿಸ್ತಾ ಇದೆ. ಈಗ ಅಲ್ಲಿಗೆ ಭೂಮಿ ಪೂಜೆ ಪ್ರಾರಂಭ ಆಯ್ತು, ಕೆಲಸ ಸ್ಟಾರ್ಟ್ ಆಗುತ್ತೆ ಅನ್ನುವಂತಹದ್ದಂತೂ ಸ್ಪಷ್ಟ ಅಲ್ವಾ? ಸ್ತ್ರೀ ಶಕ್ತಿ ಭವನಕ್ಕೆ ಕೆಲಸ ಸ್ಟಾರ್ಟ್ ಆಗಿ ಈಗ ಕಾಮಗಾರಿ ಮುಂದುವರಿತಾ ಇದೆ. ಗ್ರೇಟ್ ಮುಂದುವರಿತಾ ಈಗ ಅವ್ರ ಕಾರ್ಯನಿರ್ವಹಣಾಧಿಕಾರಿ ಖಡಕ್ ಆಗಿ ಅವತ್ತು ಹೇಳಿದ್ದಾರೆ, ನಿಮ್ದೇನ ಡಾಕ್ಯುಮೆಂಟ್ ಇದೆ ತನ್ನಿ, ಸ್ಟೇ ಇದೆ ಅಂದ್ರೆ ತನ್ನಿ, ಪರಿಶೀಲನೆ ಮಾಡಂದಾಗ ಇಲ್ಲಿವರೆಗೂ ತಂದು ಕೊಡ್ಲಿಲ್ಲ ಅವರು. ನಮ್ಮ ಹತ್ರ ಸ್ಟೇ ಇದೆ, ನಮ್ದು ದಾಖಲೆ ಇದೆ ಅಂತ ಹೇಳ್ಕೊಂಡಿದ್ದಾರೆ ಅಂತ ಇಲ್ಲಿವರೆಗೂ ಒಬ್ಬ ನಮ್ದು ಜಮೀನ್ ಅಂತ ಹೇಳ್ಕೊಂಡಂತ ವ್ಯಕ್ತಿಗಳು ಇಲ್ಲಿವರೆಗೂ ತಂದು ಕೊಡ್ಲಿಲ್ಲ. ತಂದು ಕೊಡ್ತಿರೋದ್ರಿಂದ ಸರ್ಕಾರಿ ಭೂಮಿ ಆಗಿರೋದ್ರಿಂದ, ಸರ್ಕಾರದ ಜಾಗ ಆಗಿರೋದ್ರಿಂದ, ಸ್ತ್ರೀಶಕ್ತಿ ಭವನಕ್ಕೆ 25 ಲಕ್ಷ ಮಂಜೂರು ಆಗಿರೋದ್ರಿಂದ ಈಗ ನಾವು ನಮ್ಮ ಭೂಮಿನಲ್ಲಿ ಸಾರ್ವಜನಿಕರಿಗೆ, ಮಹಿಳೆಯರಿಗೆ ಸ್ತ್ರೀಶಕ್ತಿ ಭವನ ಕಟ್ಕೊಡೋಣ ಅಂತ ಅವರು ಕಟ್ಟುನಿಟ್ಟವಾಗಿ ತೀರ್ಮಾನ ತಗೊಂಡು ಕೆಲಸ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಮುನಿಯಪ್ಪ ನಿಮ್ಮೆಲ್ಲ ಮಾಹಿತಿಗಳಿಗೆ. ನೋಡಿದ್ರಲ್ಲ ವೀಕ್ಷಕರೇ, 9,504 ಚದರ ಅಡಿ ಜಾಗದಲ್ಲಿ ಇದೀಗ ಮಹಿಳೆಯರಿಗಾಗಿ ಒಂದು ಮಹಿಳಾ ಭವನವನ್ನ ಸ್ತ್ರೀಶಕ್ತಿ ಭವನವನ್ನ ನಿರ್ಮಾಣ ಮಾಡಲು ಕಾಮಗಾರಿ ಪ್ರಾರಂಭ ಆಗಿದೆ. ನೀವು ವಿಜುವಲ್ಸ್ಗಳಲ್ಲಿ ನೋಡ್ತಾ ಇದ್ದೀರಾ. KRS ಪಕ್ಷದ ಕಾರ್ಯಕರ್ತ ಅಂಬರೀಶ್ ಅವರ 4 ವರ್ಷಗಳ ನಿರಂತರ ಹೋರಾಟ ಅನ್ನುವಂತಹದ್ದು ಮತ್ತೊಂದು ಆಕರ್ಷಣೀಯವಾದಂತಹ ವಿಷಯ ವಸ್ತು. ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು ಅವರಿಗೆ. ಎಸ್, ಬನ್ನಿ. ರೆಡ್ಡಿ ಅವರು ಬಂದಿದ್ದಾಗ, ರವಿಶಂಕರ್ ರೆಡ್ಡಿ ಅವರು ಬಂದಿದ್ದಾಗ ಹೇಗಿತ್ತು ಅಲ್ಲಿಯ ಸ್ಥಳೀಯ ಸ್ಥಿತಿಗತಿಗಳು, ಅಲ್ಲಿ ಅವ್ರು ಏನ್ ಮಾತನಾಡಿದ್ರು, ಅದ್ರ ಬಗ್ಗೆ ಒಂದ್ಸಲಿ ನೋಡ್ಕೊಂಡ್ ಬಂದ್ಬೇಡ. ನಾನು ರವಿಕೃಷ್ಣ ರೆಡ್ಡಿ. ಇವತ್ತು ಫೆಬ್ರವರಿ 12, 2026 ನಾವು ಆನೇಕಲ್ ತಾಲೂಕಿನ ಮುಗಳೂರು ಅನ್ನುವಂತಹ ಒಂದು ಗ್ರಾಮದಲ್ಲಿದ್ದೀವಿ. ನನ್ನ ಜೊತೆಗೆ ಮುಗಳೂರಿನ ಒಬ್ಬ ಮುಖಂಡರು, ಗ್ರಾಮಸ್ಥರು, ಇವರ ಶ್ರೀಮತಿ ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರು, ಅಮರೇಶ್ ಅವರಿದ್ದಾರೆ. ಹಾಗೇನೆ ನಮ್ಮ ಪಕ್ಷದ ಆನೇಕಲ್ ತಾಲೂಕಿನ ಮುಖಂಡರಾದ ಸೈನಿಕರಾದಂತಹ ವಸುಂಧರಾ ಮತ್ತೆ ಹರೀಶ್ ಅವರು ಇದ್ದಾರೆ. ಬಹಳ ಗಂಭೀರವಾದ ಒಂದು ವಿಚಾರವನ್ನ ಮಾತಾಡೋದಕ್ಕೆ ಬೆಳಗ್ಗೆ ನಾವಿಲ್ಲಿ ಮುಗಳೂರಿಗೆ, ನಮ್ಮ ಪಕ್ಷದ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ರೈತ ಘಟಕದ ಉಪಾಧ್ಯಕ್ಷರಾದಂತಹ ನಾಗರಾಜಾಚಾರ್ಯರ ಮಗಳ ಮದುವೆ ಇತ್ತು. ಅದಕ್ಕೆ ನಾವು ಮುಗಳೂರು ಬಂದಿದ್ವಿ. ಇದು ಸಾರ್ವಜನಿಕ ವಿಚಾರ ಆಗಿರೋದ್ರಿಂದ ರಾತ್ರಿನ ಒಂದು ವಿಚಾರ ಗೊತ್ತಾಗಿ ಇಲ್ಲಿ ಮಾತಾಡೋಣ ಅಂತ ಇಲ್ಲಿ ಬಂದಿದ್ದೀವಿ. ಮುಗಳೂರು ಮೊದಲಿಗೆ ಹೇಳ್ಬೇಕಂದ್ರೆ ಇದು ನಮ್ಮ ತಾಲೂಕಿನ ಕೊನೆಯ ಗ್ರಾಮ. ಇಲ್ಲಿ ಪಕ್ಕದಲ್ಲೇನೆ ದಕ್ಷಿಣ ಪಿನಾಕಿನಿ ನದಿ ಹರಿಯುತ್ತೆ. ಇಲ್ಲಿಂದ ನಂದಿ ಬೆಟ್ಟದಿಂದ ಹುಟ್ಟಿ ಬರುವಂತಹ ಹೊಳೆ, ದೊಡ್ಡ ನದಿ ಅಲ್ಲ, ಅದೊಂದು ಹೊಳೆ. ಆ ಹೊಳೆ ಇಲ್ಲಿ ಮುಗಳೂರಲ್ಲಿ ಹರಿಯುತ್ತೆ. ಆ ನದಿ ಹೊಳೆಯಿಂದ ಆ ಕಡೆಗೆ ಹೊಸಕೋಟೆ ತಾಲೂಕು, ಈ ಕಡೆಗೆ ಆನೇಕಲ್ ತಾಲೂಕು. ಇಲ್ಲಿಂದ ಒಂದ್ 2-3 ಕಿಲೋಮೀಟರ್ ತಮಿಳುನಾಡು, ಒಂದ್ 2 ಕಿಲೋಮೀಟರ್ ಹೋಗೋಷ್ಟೊತ್ತಿಗೆ ತಮಿಳುನಾಡು ಸಿಗುತ್ತೆ. ಹಾಗಾಗಿ ಇದು ಕೊನೆಯ ಕರ್ನಾಟಕದ ಕೊನೆಯ ಭಾಗನೂ ಹೌದು, ಈ ಕಡೆಗೆ ತಮಿಳುನಾಡು ಕಡೆಗೆ, ಮತ್ತೆ ಆನೇಕಲ್ ತಾಲೂಕಿನ ಕೊನೆಯ ಗ್ರಾಮ. ತುಂಬಾ ದೊಡ್ಡ, ಬಹಳ ಪ್ರಸಿದ್ಧವಾದಂತಹ ದೇವಸ್ಥಾನ. ಏನದು ಬೇಟೆ ವೆಂಕಟೇಶ್ವರ ಸ್ವಾಮಿ ಅಂತ. ಅದು ಆ ಹೊಳೆ ಪಕ್ಕದಲ್ಲೇ ದೇವಸ್ಥಾನನೂ ಇದೆ. ತುಂಬಾ ಪ್ರಾಚೀನವಾದ ಗ್ರಾಮ ಈ ಭಾಗದಲ್ಲಿ ಇದು. ಇಲ್ಲಿ ನಾವು ನಿಂತಿರುವಂತ ಜಾಗ, ಇಲ್ಲಿ ಯಾಕೆ ಇಲ್ಲಿ ಲೈವ್ ಮಾಡ್ತಿದೀವಿ ಅಂದ್ರೆ, ನಮ್ಗೆಲ್ಲ ಗೊತ್ತಿರೋ ಹಾಗೆ ಹಳ್ಳಿಗಳಲ್ಲಿ ಹಿಂದೆ ಗೋಮಾಳ ಅಂತ ಬೇರೆ ಬೇರೆ ವಿಚಾರಕ್ಕೋ ಸರ್ಕಾರದ ಭೂಮಿ ಇತ್ತು, ಸರ್ಕಾರಕ್ಕೆ ಸೇರಿದಂತಹ ಭೂಮಿ. ಆದ್ರೆ ಸಾರ್ವಜನಿಕರು, ಹಳ್ಳಿ ಜನ ಬಳಸ್ತಾ ಇದ್ದಂತದ್ದು.
ಕಳೆದ 30-40 ವರ್ಷಗಳಲ್ಲಿ ಸಾಕಷ್ಟು ಜಮೀನುಗಳಿಗೆ ಯಾವುದೇ ತರಹದ ಜಮೀನು ಇರಲಿ, ಆ ಜಮೀನಿಗೆ ಬೆಲೆ ಬಂದಂತಹ ಕಾರಣದಿಂದಾಗಿ ಆ ಹಳೆ ಸರ್ಕಾರಿ ಜಮೀನುಗಳನ್ನ ಒತ್ತುವರಿ ಮಾಡುವಂತಹದ್ದು, ಅದನ್ನ ಅಕ್ರಮವಾಗಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಳ್ಳೋದು ಅಥವಾ ಬಲವಂತವಾಗಿ ಒತ್ತುವರಿ ಮಾಡ್ಕೊಂಡು ಉಳ್ಮೆ ಮಾಡ್ಕೊಳ್ಳೋದು ಅಥವಾ ಅನುಭವಿಸುವಂತದ್ದು ನಡೀತಾ ಬರ್ತಾ ಇದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ 2006-7ರಲ್ಲಿ ಎ.ಟಿ. ರಾಮಸ್ವಾಮಿ ವರದಿ, ಎ.ಟಿ. ರಾಮಸ್ವಾಮಿ ಅವರ ಜಂಟಿ ಸದನ ಸಮಿತಿ ವಿಶೇಷವಾಗಿ ಬೆಂಗಳೂರು ನಗರ ಜಿಲ್ಲೆಯಾದ್ಯಂತ, ಬೆಂಗಳೂರು ನಗರ ಮತ್ತು ನಗರ ಜಿಲ್ಲೆಯಾದ್ಯಂತ ಸರ್ಕಾರಿ ಭೂಮಿಗಳ ಒತ್ತುವರಿ ಆಗಿರೋದ್ರ ಬಗ್ಗೆ ಬಹಳ ದೊಡ್ಡ ವರದಿ ಕೊಟ್ಟರು. ಅಂದ್ರೆ ಅವರು ಕೊಟ್ಟ ವರದಿಯಲ್ಲಿ 18,000 22,000 ಸುಮಾರು 18 ಅಥವಾ 22 ಸಾವಿರ ಎಕರೆ ಭೂಮಿ ಕೇವಲ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒತ್ತುವರಿ ಆಗಿದೆ. ಇದರ ಅಂದ್ರೆ ಭೂಗಳ್ಳರಿಂದ ಒತ್ತುವರಿ ಆಗಿದೆ. ಅದು ಗೋಮಾಳ ಇರಬಹುದು, ಗುಂಡುತೋಪ್ ಇರಬಹುದು, ಕೆರೆ ಕುಂಟೆಗಳಿರಬಹುದು, ರಸ್ತೆಗಳ ಮೇಲೆನೆ ಲೇಔಟ್ಗಳು ಮಾಡಿರುವಂತದ್ದು ಎಲ್ಲಾನು ಸೇರಿ ಕಾಲುವೆಗಳು, ಬಿ ಖರಾಬು, ಎ ಖರಾಬನ್ನೆಲ್ಲ ಒತ್ತುವರಿ ಮಾಡಿಕೊಂಡು ಅದನ್ನ ಕಮರ್ಷಿಯಲ್ ಪರ್ಪಸ್ಗೆ ಬಳಸ್ಕೊಂಡಿರೋದ್ರ ಬಗ್ಗೆ ಅವರು ವರದಿ ಕೊಟ್ಟಿದ್ರು. ಅಂದ್ರೆ ಇವತ್ತಿನ ಲೆಕ್ಕಾಚಾರದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಬೆಲೆ ಬಾಳುವ ಸರ್ಕಾರಿ ಭೂಮಿ ಅದು. ಇದರಲ್ಲಿ ಆಗ ನಿಮ್ಗೆಲ್ಲ ಗೊತ್ತಿರೋ 2014ರಲ್ಲಿ ಎಚ್.ಎಸ್. ದೊರೆಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಹೋರಾಟ ಮಾಡಿದ್ವಿ. ನಾನು ಸಹ ಹೋರಾಟದಲ್ಲಿ ಪಾಲ್ಗೊಂಡು 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿ ಅದಾದ್ಮೇಲೆ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ 2015-16 ಸುಮಾರಲ್ಲಿ ಸರ್ಕಾರ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿತು. ಆದ್ರೆ ಇವತ್ತಿಗೂ ಅದು ಕಂಪ್ಲೀಟ್ ಆಗಿಲ್ಲ. ಪ್ರತಿ ಯಾವ್ದೋ ಒಂದು ಶನಿವಾರ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವಂತಹ ಆನೇಕಲ್ಲು, ಬೆಂಗಳೂರು ಉತ್ತರ, ದಕ್ಷಿಣ, ಪೂರ್ವ, ಮತ್ತೆ ಯಲಹಂಕ, ಉತ್ತರ ಅಪರ ಅಂತಿತ್ತದು, ಯಲಹಂಕ, ಇಷ್ಟು ಏನು ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವಂತಹ ತಾಲೂಕುಗಳಲ್ಲಿ ವಿಶೇಷವಾಗಿ ಒಂದು ಡ್ರೈವ್ ಮಾಡ್ತಾರೆ, ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಮಾಡುವಂತಹ, ಈ ಒತ್ತುವರಿ ತೆರವು ಮಾಡುವಂತದ್ದು. ಇತ್ತೀಚೆಗೆ ನಿನ್ನೆ ತಾನೇ ಬೆಂಗಳೂರಿನ ಉಲ್ಲಾಳದಲ್ಲಿ 3 ದಿವಸದಿಂದ ಉಲ್ಲಾಳ ಬೆಂಗಳೂರು ಯೂನಿವರ್ಸಿಟಿ ಹತ್ರ ಇರುವಂತಹ ಸುಮಾರು 125 ಕೋಟಿ ರೂಪಾಯಿ ಎಕರೆ ಜಮೀನು ಒತ್ತುವರಿಯನ್ನ ತೆರವು ಮಾಡುದು ಒಳ್ಳೆ ಶ್ಲಾಘನೀಯವಾದ ಕೆಲಸ. ಆದ್ರೆ ಇದು ಒಂದು 10 ವರ್ಷಗಳಿಂದ ನಡ್ಕೊಂಡು ಬರ್ತಾನೆ ಇದೆ, ಇನ್ನೂ ಮುಗಿದಿಲ್ಲ. ಇವತ್ತು ನಾವಿರುವಂತಹ ಜಾಗದಲ್ಲಿ ಇಲ್ಲೂ ಸಹ ಈಗ ನಾವಿರುವಂತಹ ಜಾಗದಲ್ಲಿ ಎಷ್ಟು 198 ಸುಮಾರು 45 50 ಆಗಲ್ಲ ಅಂದ್ರೆ 50/100 200 55 10 ಎಷ್ಟು ಕಮ್ಮಿ 9 ಗುಂಟೆ 9 ಗುಂಟೆ ಅಷ್ಟು ಜಮೀನು ಇಲ್ಲಿ ಈಗ ನಾವು ನಿಂತಿರುವಂತಹ ಜಾಗದಲ್ಲಿ ಗ್ರಾಮ ಪಂಚಾಯತಿಗೆ ಸೇರಿರುವಂತದ್ದು, ಗ್ರಾಮ ಪಂಚಾಯತಿಗೆ ಸೇರಿರುವಂತದ್ದು. ಈ ಜಾಗದಲ್ಲಿ ನೀವು ನೋಡಿದಾಗೆ ಏನೇನು ಬೆಳವಣಿಗೆ ಆಗಿಲ್ಲ, ಮತ್ತೆ ಮಧ್ಯದಲ್ಲೆಲ್ಲ ಆ ಕಡೆ ಈ ಕಡೆ ಬೇರೆ ಬೇರೆ ತರಹದ ಇದು ಆಗಿದೆ. ಗ್ರಾಮಸ್ಥರು ಯಾರೋ ಒಬ್ರು ಅವರು ಯಾವ್ದು ಹೇಗ್ ಬಂದಿದ್ಯೋ ಅವರು ಇದು ನಮ್ದು ಭೂಮಿ ಅಂತ ಇನ್ನೊಬ್ರು ಯಾರೋ ಕೇಳ್ತಾ ಇದಾರೆ ಅಂತಿದ್ದಾರೆ. ಆದ್ರೆ ಸರ್ವೆ ಅವರು ಬಂದು ಇಲ್ಲಿ ಅದೇನಿದೆ ಅದನ್ನ 48/198 ಅಳತೆ ಮಾಡಿ ಮಾರ್ಕ್ ಹಾಕಿ ಹೋಗಿದ್ದಾರೆ. ಸ್ವತಃ ನಮ್ಮ ಜೊತೆ KRS ಪಕ್ಷದ ಸಂಸ್ಥಾಪಕ ಗೌರವ ಅಧ್ಯಕ್ಷರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದ ಮೂಲಕ ಮಾತನಾಡ್ಲಿಕ್ಕೆ ಸಂಪರ್ಕ ಸಾಧಿಸಿದ್ದೇವೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಒಬ್ಬ ನಾಯಕ ಯಾವ ರೀತಿ ಇದ್ರೆ ಅವರ ಸೈನ್ಯ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ KRS ಪಕ್ಷ ಇವತ್ತೊಂದು ಉದಾಹರಣೆಯಾಗಿ ನಿಂತಿದೆ. ರಾಜ್ಯಾದ್ಯಂತ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಸೋಲಾಗುತ್ತೆ ಎನ್ನುವಂತಹ ಧ್ಯೇಯವಾಕ್ಯವನ್ನ ನೀವು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಮೊದಲಿಗೆ ಅದಕ್ಕೆ ಕಂಗ್ರಾಚುಲೇಷನ್ಸ್ ಫಾರ್ ಯು. ಥ್ಯಾಂಕ್ ಯು. ನೀವು ಹೇಳಿದಾಗೆ ನಮ್ಮ ಪಕ್ಷದ ಎಲ್ಲಾ ಸೈನಿಕರಿಗೂ ಸೇರಿರುವಂತದ್ದು. ಎಕ್ಸಾಕ್ಟ್ಲಿ. ಯಾಕಂದ್ರೆ ನಾಯಕರುಗಳು ಹಲಾಲರಾದ್ರೆ ಕಾರ್ಯಕರ್ತರುಗಳು ಬುರಾಲಾಗಬೇಕು. ನಾಯಕತ್ವ ಎಲ್ಲಿ ಅದ್ಭುತವಾಗಿರ್ತದೋ ಅಲ್ಲಿ ಸೇನೆ ಅದ್ಭುತವಾಗಿ ಕೆಲಸ ನಡೆಸುತ್ತೆ ಅನ್ನುವಂತಹದ್ದು ನಂಬಿಕೆ. ಇವತ್ತು ಅದು ಕನಸು ನನಸಾಗಿದೆ ಅಂತ ಹೇಳಿದ್ರೆ ಬಹುಶಃ ಮುಗಳೂರು ಗ್ರಾಮದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದು ಸತ್ಯ ಆಗಿದೆ. ರೆಡ್ಡಿ ಸರ್, ಏನ್ ಅನ್ಸುತ್ತೆ ಸರ್ ಇವಾಗ? ನೋಡಿ, ರಾಜ್ಯಾದ್ಯಂತ ಲಕ್ಷಾಂತರ ಎಕರೆ ಸರ್ಕಾರಿ ಭೂಮಿ, ಅದು ಕಂದಾಯ ಭೂಮಿ ಮತ್ತು ಅರಣ್ಯ ಭೂಮಿ ಎರಡೂ ಸೇರಿ ಒತ್ತುವರಿ ಆಗಿದೆ. ಎಷ್ಟೋ ಜನ 1 ಎಕರೆ, ಅರ್ಧ ಎಕರೆ, 2 ಎಕರೆ ತರ ಸಣ್ಣ ಹಿಡುವಳಿದಾರರು ಬಗರ್ ಹುಕುಂ ಇದರಲ್ಲಿ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರಿಗೆ ಅದನ್ನ ಕೊಡ್ಬೇಕು ಅನ್ನೋದು ನಮ್ದು ಅಭಿಪ್ರಾಯ. ಆದ್ರೆ 10 ಎಕರೆ, 50 ಎಕರೆ, 100 ಎಕರೆ ಮಾಡ್ಕೊಂಡಿರುವಂತವ್ರು ಮತ್ತೆ ಈಗಾಗಲೇ 16 ಎಕರೆ ಕೃಷಿ ಭೂಮಿ ಹೊಂದಿರೋರು ಕೂಡ ಕಾನೂನು ಬಾಹಿರವಾಗಿ ಒತ್ತುವರಿ ಮಾಡ್ಕೊಂಡು ಅತಿಕ್ರಮಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿಲಿ ಅನೇಕ ಕಡೆಗಳಲ್ಲಿ ಸರ್ಕಾರಿ ಭೂಮಿಯನ್ನ, ಸರ್ಕಾರಿ ಜಾಗವನ್ನ ಹಳ್ಳಿಗಳಲ್ಲಿ ಕೆರೆ ಕುಂಟೆಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈಗ ನೀವ್ ಹೇಳಿದಾಗೆ ನಾವು ಇತ್ತೀಚೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ
ಬೇಗೂರು ನಿಮಗೆ ಗೊತ್ತಿರಬಹುದು, ಚಾರಿತ್ರಿಕವಾದ ಚೋಳರ ಕಾಲದ ದೇವಸ್ಥಾನ. ಸುಮಾರು 1,000 ವರ್ಷಗಳ ಹಿಂದಿನ ದೇವಸ್ಥಾನ. 900,000 ಎಕರೆಗಳು. ಅದು ಚಂದ್ರಶೇಖರ ದೇವಸ್ಥಾನದ ಶಿವನ ದೇವಸ್ಥಾನ ಆಗಿರೋದ್ರಿಂದ ಆ ದೇವರ ಹೆಸರಿನಲ್ಲಿದ್ದಂತ ಜಾಗಕ್ಕೆ ಚಂದ್ರಶೇಖರಪುರ ಅಂತ ಹೆಸರು. ಅಲ್ಲಿದ್ದಂತಹ ಸಾವಿರಾರು ಎಕರೆ ಜಮೀನು ಇವತ್ತು ಭೂಗಳ್ಳರ ವಶ ಆಗಿದೆ. ಅದೇ ರೀತಿಯಲ್ಲಿ ಊರುಗಳಲ್ಲೆಲ್ಲ ಆಗ್ತಾ ಇದೆ. ನಾವು ಇತ್ತೀಚೆಗೆ ತಾನೇ ಬೇಗೂರಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿ ಈಗ ಅಲ್ಲಿ ಎಲ್ಲ ಒತ್ತುವರಿ ಆಗಿದ್ದನ್ನ ತೆರವು ಮಾಡಿದ್ವಿ. ಅಲ್ಲಿ ಲ್ಯಾಂಡ್ ಶಾರ್ಕ್ಸ್ ಏನು ರಿವಾಲ್ವರ್ ಇಟ್ಕೊಂಡು ನಾವು ಹೋರಾಟಕ್ಕೆ ಒಂದ್ ದಿವಸ ಅಲ್ಲಿ ತೆರವು ಮಾಡಿಸೋದಕ್ಕೆ ನಾವು ಆಗ್ರಹ ಮಾಡೋದಾಗ ಅಲ್ಲಿದ್ದ ಲ್ಯಾಂಡ್ ಶಾರ್ಕ್ಸ್ ಸಲಿಮುಲ್ಲಾ ಅನ್ನುವಂತ ಆತನ ಮಕ್ಕಳು ಅವ್ರ ಜೊತೆಗೆ ಬಂದಿದ್ದ ಗುಂಡಗಳು ರಿವಾಲ್ವರ್ ಇಟ್ಕೊಂಡು ಬಂದಿದ್ರು. ಪೊಲೀಸರು ಕೊನೆಗೆ ಅಂದ್ರೆ ಪೊಲೀಸರು ಆ ವಿಚಾರದಲ್ಲಿ ಅಲ್ಲಿ ಮಾತ್ರ ಬಹಳ ದಕ್ಷತೆಯಿಂದ ಕೆಲಸ ಮಾಡಿದ್ರು. ನಮ್ಮ ಮೇಲೆ ಹಲ್ಲೆ ಮಾಡೋದಿಕ್ ಮುಂದಾದವ್ರನ್ನ ಅಲ್ಲೇ ಬಂದಿತ್ತಂದ್ರು. ಅದೇ ರೀತಿಲೇ ಇಲ್ಲಿ ಮುಗಳೂರು ನಿಮ್ಗೆ ಗೊತ್ತಿದೆ, ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆಯ ಒಂದು ಬಹಳ ಅಭಿವೃದ್ಧಿ ಹೊಂದಿರುವಂತಹ ತಾಲೂಕು. ಇಲ್ಲಿ ಭೂಮಿಗೆ ನಿಜಕ್ಕೂ ಚಿನ್ನದ ಬೆಲೆ ಅಂತಿದ್ರೆ ಅದು ನಮ್ಮ ಆನೇಕಲ್ ತಾಲೂಕಲ್ಲಿದೆ. ಆನೇಕಲ್ ತಾಲೂಕಲ್ಲೂ ಹೀಗೆ ಸಾವಿರಾರು ಎಕರೆ ಗೋಮಾಳ ಇದೆ, ಸರ್ಕಾರಿ ಭೂಮಿ ಇದೆ. ಆದ್ರೆ ಇವತ್ತು ಅವೆಲ್ಲ ಬೇರೆ ಬೇರೆ ಕಾರಣಗಳಿಂದಾಗಿ ಒತ್ತುವರಿಯಾಗಿ ಇವತ್ತು ಒಂದು ಆಸ್ಪತ್ರೆ ಕಟ್ಬೇಕು, ಒಂದು ಶಾಲೆ ಮಾಡ್ಬೇಕು, ಓಡಾಡೋದಿಕ್ಕೆ ಒಂದು ಉದ್ಯಾನವನ ಮಾಡ್ಬೇಕು, ಇನ್ಯಾವುದೋ ಒಂದು PHCನೋ ಅಥವಾ ಯಾವ್ದಾದ್ರು ಆಗಲಿ ಒಂದು ಸರ್ಕಾರಿ ಯೋಜನೆಯನ್ನ ಇಲ್ಲಿ ಜಾರಿಗೆ ತರಬೇಕು. ನಾವು ಸ್ವಲ್ಪ ಸಣ್ಣ ಪುಟ್ಟದಾಗಿ ಜಾಗ ಬೇಕು. ಆತರ ಯಾವ್ದಕ್ಕೂ ಜಾಗ ಇಲ್ಲದಂತಹ ರೀತಿನಲ್ಲಿ ಒತ್ತುವರಿ ಆಗಿದೆ. ಇಲ್ಲಿ ಸರ್ಜಾಪುರ ಹೋಬಳಿ ಕೇಂದ್ರದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವಂತದ್ದು ಮುಗಳೂರು. ಅಲ್ಲಿ ದಕ್ಷಿಣ ಅರ್ಕಾವತಿ ಹರಿಯುತ್ತೆ. ನಂದಿ ಬೆಟ್ಟದಲ್ಲಿ ಹುಟ್ಟಿ ದಕ್ಷಿಣ ಅರ್ಕಾವತಿ ಇಲ್ಲಿ ಬಂದು ಅದ್ರ ದಡದ ಮೇಲೆನೆ ದಕ್ಷಿಣ ಅರ್ಕಾವತಿ ದಡದ ಮೇಲೆನೆ ಇರುವಂತಹದ್ದು ಮುಗಳೂರು. ಅಲ್ಲಿ ಇರುವಂತಹ ಬೇಟೆ ತುಂಬಾ ದೊಡ್ಡ ಪ್ರಸಿದ್ಧಿ ಹೊಂದುವಂತ ದೊಡ್ಡ ಜಾತ್ರೆ ಆಗುತ್ತೆ. ಆ ಊರಿನಲ್ಲಿ 9 ಗುಂಟೆ ಹೆಚ್ಚು ಕಮ್ಮಿ 10 ಗುಂಟೆ ಜಮೀನನ್ನ ಕೆಲವರು ಅದು ಯಾರೋ ಪಕ್ಕದ ಹಳ್ಳಿಯ ಯಾವನೋ ಒಬ್ಬ ದೊಡ್ಡ ಪುಡಾರಿನಂತೆ ಇವತ್ತು 100 ಕೋಟಿಗಿದಾನಂತೆ ಅವನ ಬೆಂಬಲದೊಂದಿಗೆ ಮತ್ತೆ ಅವನ ನೇರ ಕುಮ್ಮಕ್ಕಿನಿಂದ ಅಲ್ಲಿ ಒಂದಷ್ಟು ಜನ ಒತ್ತುವರಿ ಮಾಡ್ಕೊಂಡು ಅಲ್ಲಿ ಒಂದು ಸರ್ಕಾರಿ ಜಾಗದಲ್ಲಿ ಒಂದು ಸಮುದಾಯ ಭವನ ಕಟ್ಟೋಣ ಅಂತ ಗ್ರಾಮ ಪಂಚಾಯತಿ ತೀರ್ಮಾನ ಮಾಡಿದ್ರು. ಆ ಜಾಗಕ್ಕೆ ಬರೋದಕ್ಕೆ ಬಿಟ್ಟಿರ್ಲಿಲ್ಲ. 25 ಲಕ್ಷ ರೂಪಾಯಿ ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಾರೆ. ಅನುದಾನ ಬಿಡುಗಡೆ ಆಗಿರುತ್ತೆ. ಆ ಬಿಡುಗಡೆ ಆದಂತ ಅನುದಾನವನ್ನ ಆಯಾ ಇದಕ್ಕೆ ಅಂತ ಎತ್ತಿಟ್ಟಿರ್ತಾರೆ. ಆ ದುಡ್ಡನ್ನೇ ಖರ್ಚು ಮಾಡೋದಿಲ್ಲ ಅಂದ್ರೆ ಅಭಿವೃದ್ಧಿ ಹೇಗಾಗುತ್ತೆ? ಹಾಗಾಗಿ ಅಲ್ಲಿ 25 ಲಕ್ಷ ರೂಪಾಯಿ ಸಮುದಾಯ ಭವನಕ್ಕೆ ಅನುದಾನ ಬಿಡುಗಡೆ ಆಗಿತ್ತು. ಆದ್ರೆ ಅಲ್ಲಿ ಕಾಮಗಾರಿ ಮಾಡ್ಬೇಕು ಅಂತ ಬಂದ್ರೆ ಅಲ್ಲಿ ಅವರು ಗ್ರಾಮಸ್ಥರ ಕೆಲವೊಬ್ರು ಆ ಭೂ ಒತ್ತುವರಿದಾರರು ಲ್ಯಾಂಡ್ ಗ್ರಾಬರ್ಸ್ ಬಿಡ್ತಾ ಇರ್ಲಿಲ್ಲ. ಸೊ ನಾವು ಮೊನ್ನೆ ಇತ್ತೀಚೆಗೆ ಒಂದು 10 ದಿವಸದಿಂದ ಅಲ್ಲೊಂದು ಮದುವೆಗೆ ಅಂತ ಹೋಗಿದ್ವಿ. ನಮ್ದೇ ತಾಲೂಕಿನ ಹಳ್ಳಿ ಅದು, ಕೊನೆಯ ಹಳ್ಳಿ ಅದು. ಅದರ ನಂತರ ಹೊಸಕೋಟೆ ತಾಲೂಕು ಮತ್ತೆ ಮಾಲೂರು ತಾಲೂಕು ಪಕ್ಕ ತಮಿಳುನಾಡು. ಒಂದು ಆ ತರದ ಸೆಂಟರ್ ಪಾಯಿಂಟ್ ಅದು ಒಂದು ರೀತಿನಲ್ಲಿ ಆನೇಕಲ್ ತಾಲೂಕಿನ ಕೊನೆಯ ಹಳ್ಳಿ. ಅಲ್ಲಿ ಹೋದಾಗ ನಮ್ಗೆ ಗ್ರಾಮಸ್ಥರು ಹೇಳಿದ್ರು, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಗಂಡನೇ ಆ ಜಾಗವನ್ನ ಉಳಿಸ್ಬೇಕು ಅಂತ ಹೋರಾಟ ಮಾಡಿದ್ದಾನೆ. ಆತ ಪಾಪ ಅಮರೀಶ್ ಅಂತ ದೊಡ್ಡ ನಿಮ್ಮ KRS ಪಕ್ಷದ ಸೈನಿಕ. ನಾನು ಅಲ್ಲಿ ಗುರ್ತು ಹಿಡಿದಿದ್ದು 4 ವರ್ಷದಿಂದ ಸತತ ಹೋರಾಟ ಮಾಡಿರೋದು ಪಾಪ ಆ ವ್ಯಕ್ತಿ ಮಾಡಿದ್ದಾರೆ. ಸೊ ಅವರು ಅದಕ್ಕೆ ಅಲ್ಲಿ ಬಂದು ನಮ್ಗೆ ಹೇಳಿದಾಗ ನಾವು ಬೆಳಿಗ್ಗೆನೆ ಹೋಗಿ ಬೆಳಗ್ಗೆ 8 ಗಂಟೆಗೆ ಅಲ್ಲಿ ಲೈವ್ ಮಾಡಿ 8:08ವರೆಗೆ PDO ಜೊತೆಗೆ ಮಾತಾಡಿ ತದನಂತರ ಅದು ಏನು EO ಅವ್ರ ಗಮನಕ್ಕೂ ತಂದು, ಯಾಕಂದ್ರೆ ನೋಡಿ ಕಂದಾಯ ಇಲಾಖೆ ಅಂತ ಬಂದಾಗ, ಕಂದಾಯ ಭೂಮಿ ಅಂತ ಬಂದಾಗ ತಹಸೀಲ್ದಾರರ ವ್ಯಾಪ್ತಿಗೆ ಬರುತ್ತೆ. ಎಲ್ಲೆಲ್ಲಿ ಕೆರೆ ಕುಂಟೆ ಈ ತರದ್ದೆಲ್ಲ ಅರಣ್ಯ ಗೋಮಾಳ ಇವೆಲ್ಲ ಒತ್ತುವರಿ ಆಗಿದ್ರೆ ಅದನ್ನ ತಹಸೀಲ್ದಾರರ ಗಮನಕ್ಕೆ ಬಂದಾಗ ಅವರು ಆ ಒತ್ತುವರಿ ತೆರವು ಮಾಡಿಸ್ಬೇಕು. ರಾಜ್ಯಾದ್ಯಂತ ಇರುವಂತಹ ವ್ಯಾಪ್ತಿ ಅವರ ಕಾರ್ಯ ವ್ಯಾಪ್ತಿ. ಅದೇ ಯಾವುದೇ ಒಂದು ಗ್ರಾಮ ಠಾಣಾ ವ್ಯಾಪ್ತಿಗೆ ಬಂದಾಗ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ಗ್ರಾಮ ಠಾಣಾ ಅಂದ್ರೆ ಆ ವಾಸಸ್ಥಳದ ವ್ಯಾಪ್ತಿಗೆ ಬಂದಾಗ ಅದು ಗ್ರಾಮ ಪಂಚಾಯಿತಿಯ PDO ಮತ್ತೆ ಅವರ ಅಧಿಕಾರಿ ಯಾರಿರ್ತಾರೆ, ಅವರ ಮೇಲಧಿಕಾರಿ EO ಅವ್ರ ವ್ಯಾಪ್ತಿ ಬರುತ್ತೆ. ಅವ್ರು ಬಂದು ಆ ಒತ್ತುವರಿಯನ್ನ ತೆರವು ಮಾಡ್ಬೇಕು. ಇನ್ನು ನಗರಸಭೆ ವ್ಯಾಪ್ತಿಗಳು ಬಂದಾಗ ಅಲ್ಲಿನ EOಗಳು ಯಾರಿರ್ತಾರೆ, ಆಯುಕ್ತರು, ಕಮಿಷನರ್ಗಳು ಆ ತರಕ್ಕೆ ಬರ್ತಾರೆ, ಅವ್ರ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಇದು ಮುಗಳೂರು ಗ್ರಾಮ ಪಂಚಾಯಿತಿಯ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಊರೊಳಗಡೆ ಇರುವಂತ ಜಾಗ. ಇದು 10 ಗುಂಟೆ ಸಣ್ಣ ಜಮೀನಲ್ಲ, 1/4 ಎಕರೆ. ಅದನ್ನ ಆವತ್ತಿಗೆ ನಾವು EO ಜೊತೆಗೆ ಮಾತಾಡಿದ್ಮೇಲೆ 20 ಲಕ್ಷ 25 ಲಕ್ಷ ತರಕ ಆಗಿದೆ ಅಂದ ತಕ್ಷಣಕ್ಕೆ ನಮ್ಮ KRS ಪಕ್ಷದ ಸೈನಿಕರೆಲ್ಲರೂ ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದು, ಹರೀಶ್, ವಸುಂಧರಾ, ಅಮರೀಶ್ ಎಲ್ಲ ನಿರಂತರವಾಗಿ ಸಂಪರ್ಕದಲ್ಲಿದ್ದು ಬಹಳ ಒಳ್ಳೆಯ ಕೆಲಸ ಮಾಡಿ EOನೇ ಕರೆಸಿದಾಗ ಹಿಂದೆ ಸಲ ಬಂದಾಗ ಅವರೆಲ್ಲ ಓಡಿಸ್ಬಿಟ್ಟಿದ್ರಂತೆ ಊರವರು. ಅವತ್ತು ಆಕ್ಚುಲಿ ವಿಡಿಯೋ ನೋಡಿದ್ರೆ ಅದ್ರಲ್ಲಿ ಒಬ್ಬ ಗ್ರಾಮಸ್ಥ ಸುಮ್ನೆ ನಾನು ಎಣಕೊಂಡ್ಬಿಡ್ತೀನಿ, ನಾನು ಸತ್ಬಿಡ್ತೀನಿ ಅಂತ ಇದ್ದ. ಆತನ ಜಮೀನ್ ಬಿಟ್ಕೊಟ್ಟಿದ್ರು ಬೇರೆ ಯಾವನೊಬ್ಬ ಪುಡಾರಿ ಆತನ ಎತ್ಕೊಡ್ತಾ ಇದ್ದಿದ್ ಕಾರಣಕ್ಕಾಗಿ ಕೊನೆಗೆ ಇವತ್ತು ಅದೆಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ಹೌದು ನಿನ್ನ ಜಮೀನು ನಿನ್ಗುಳ್ದಿದೆ, ಆ ಸರ್ಕಾರದ ಜಮೀನು ಸರ್ಕಾರದ್ದಾಗಿದೆ ಅಂತೇಳಿ ಇವಾಗ ಎಲ್ಲ ಏನು ಬಾಂದ್ ಕಲ್ಲು ಹಾಕಿ ಗಡಿ ಕಲ್ಲನ್ನ ಇಟ್ಟು
ಇವತ್ತು ಅಲ್ಲಿ ಪಿಲ್ಲರ್ ಹಾಕಿ ಒಂದು ಕಾಮಗಾರಿ ನಡೀತಾ ಇದೆ. 2 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಮತ್ತೆ ಹಣ ಉಪಯೋಗವೇ ಆಗದೆ ಒಂದ್ ಕಡೆ ಏನು ಇಟ್ಟಿದ್ದಂತಹ ಹಣ ಇವತ್ತು ಅದು ಉಪಯೋಗಕ್ಕೆ ಬರ್ತಾ ಇದೆ. ಗ್ರಾಮಸ್ಥರು ಈಗ ಅದನ್ನ ಒಳ್ಳೆ ಒಂದು ಸಮುದಾಯ ಭವನ ಆದ್ಮೇಲೆ ಗ್ರಾಮಸ್ಥರು ಅದರ ಸದುಪಯೋಗ ಪಡಿಸ್ಕೊಂಡು ಆವಾಗ ಅಲ್ಲಿ ಸಭೆಗಳು ಅಥವಾ ಭಜನೆಗಳು ಅಥವಾ ಇನ್ಯಾವುದೋ ಒಂದು ಊರಿನ ಕಾರ್ಯಕ್ರಮಗಳನ್ನ ಅಲ್ಲಿ ನಿರ್ವಹಿಸಿಕೊಂಡು ಒಂದು ಒಳ್ಳೆಯ ಹಿಂದೆ ಎಲ್ಲ ದೇವಸ್ಥಾನಗಳಲ್ಲೂ ಅಲ್ಲೋ ಇಲ್ಲೋ ಜನಸಂಖ್ಯೆ ಕಡಿಮೆ ಇದ್ದಾಗ ಇಂಥ ಸಭೆ ಸೇರ್ಬೋದಿತ್ತು. ಇವತ್ತು ಹಳ್ಳಿಗಳಲ್ಲಿ ಸಭೆ ಸೇರೋದಿಕ್ ಜಾಗ ಇಲ್ಲ. ಮತ್ತೆ ಇನ್ನೊಂದಷ್ಟು ಜಾಗ ಬರುತ್ತೆ, ಅಲ್ಲೊಂದಷ್ಟು ಸಣ್ಣ ಪಾರ್ಕ್ ಮಾಡ್ಕೊಂಡು ಒಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಆಗ್ಲಿ ಅಥವಾ ಆ ಭಾಗದಲ್ಲಿ ಹೈನುಗಾರಿಕೆ ಚೆನ್ನಾಗಿದೆ, ಅಲ್ಲೊಂದು ಪಶು ವೈದ್ಯಕೀಯ ಕೇಂದ್ರ ಆಗ್ಲಿ, ಯಾವ್ದಕ್ ಬೇಕಾದ್ರೂ ಬಳಕೆ ಮಾಡ್ಕೋಬಹುದು. ಗ್ರಂಥಾಲಯ ಮಾಡ್ಕೊಳ್ಬಹುದು. ಊರವರೆಲ್ಲ ದೊಡ್ಡ ಊರದು, ನಮ್ಮ ತಾಲೂಕಿನ ಒಂದು ದೊಡ್ಡ ಹಳ್ಳಿಗಳಲ್ಲಿ ಮುಗಳೂರು ಒಂದು. ದಕ್ಷಿಣ ಆಗ್ಲೇ ಹೇಳಿದಂಗೆ ದಕ್ಷಿಣ ಪಿನಾಕಿನಿ ನದಿಯ ಸರಿ ದಕ್ಷಿಣ ಅರ್ಕಾವತಿ ಅನ್ನೋ ಅಲ್ಲ, ಅದ್ರ ಹೆಸರು ದಕ್ಷಿಣ ಪಿನಾಕಿನಿ ಅಂತ. ಒಂದು ಉತ್ತರ ಪಿನಾಕಿನಿ ನಂದಿ ಬೆಟ್ಟದಲ್ಲಿ ಹುಟ್ಟಿ ಅದು ಚಿಕ್ಕಬಳ್ಳಾಪುರದ ಕಡೆಗೆ ಹೋಗುತ್ತೆ. ಇದು ದಕ್ಷಿಣ ಪಿನಾಕಿನಿ ನಂದಿ ಬೆಟ್ಟದ ದಕ್ಷಿಣ ಭಾಗದಲ್ಲಿ ಹುಟ್ಟಿ ಇಲ್ಲಿ ಬಂದು ಮತ್ತೆ ಇದು ಹೊಸೂರು ಪಕ್ಕದಲ್ಲಿ ಹೋಗಿ ಮುಂದೆ ಎಲ್ಲೋ ಕೃಷ್ಣಗಿರಿ ಆದ್ಮೇಲೆ ಕಾವೇರಿಗೆ ಸೇರುತ್ತೆ. ಇದು ಬೆಂಗಳೂರಿನ ಬಹುತೇಕವಾಗಿ ಸರ್ಜಾಪುರ ಭಾಗದಲ್ಲಿರುವಂತಹ ಬೆಳ್ಳಂದೂರು, ಕೋರಮಂಗಲ ಈ ಭಾಗದಲ್ಲಿರುವಂತಹ ಮಳೆ ನೀರು, ಚರಂಡಿ ನೀರೆಲ್ಲ ಇಲ್ಲಿಗೆ ಬಂದು ವರ್ತೂರು ಕೆರೆಯ ಮೂಲಕ ಇದಕ್ಕೆ ಬರುತ್ತೆ ದಕ್ಷಿಣ ಪಿನಾಕಿನಿ ನದಿ. ಅಂತಹ ಹೊಳೆಯ ದಡದಲ್ಲಿರುವಂತಹ ಊರು. ಅಂತಹ ಊರಿಗೆ ಇವತ್ತು ಒಂದಷ್ಟು ಸರ್ಕಾರಿ ಭೂಮಿ ಈ ತರಹದ ಸಾರ್ವಜನಿಕರ ಉಪಯೋಗಕ್ಕೆ ಬೇಕಾಗಿದೆ. ನಾನು ನಿಮ್ಮ ವಾಹಿನಿ ಮೂಲಕ ಜನರಿಗೆ ಹೇಳೋದೇನಂದ್ರೆ ಹಳ್ಳಿಗಳಲ್ಲಿ ಈ ತರದ ಸರ್ಕಾರಿ ಭೂಮಿ ಮೊದ್ಲಿಂದನೂ ಇದೆ. ಇವತ್ತು ಯಾರೋ ಒಬ್ರು ಬಲಾಢ್ಯರು, ಬಲಿಷ್ಠರು, ಭ್ರಷ್ಟರು ಅಂತಹದನ್ನ ಆಕ್ರಮಣ ಮಾಡ್ಕೊಂಡಿದ್ರೆ, ಅದನ್ನ ಒತ್ತುವರಿ ಮಾಡ್ಕೊಂಡಿದ್ರೆ ನೀವು ಗ್ರಾಮ ಪಂಚಾಯತಿಯ PDOಗಳಿಗೆ ಮತ್ತು EOಗೆ ಗಮನಕ್ಕೆ ತಂದು ದಾಖಲೆಗಳನ್ನ ತೋರಿಸಿ ಅದನ್ನ ತೆರವು ಮಾಡುವಂತ ಕಾರ್ಯ ಮಾಡಬೇಕು. ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಪಕ್ಷದ ಸೈನಿಕರ ಜೊತೆ ಇವತ್ತು KRS ಪಕ್ಷದವರು ಇಂತಹ ಒಂದು ವಿಚಾರ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳು ಖಂಡಿತವಾಗಿ ಅದ್ರ ಕಡೆ ಗಮನ ಹರಿಸ್ತಾರೆ. ರವಿ ಸರ್, ನಾನು ಇನ್ನೊಂದು ಪ್ರಶ್ನೆ ಕೇಳ್ಬೇಕು ನಿಮ್ಮನ್ನ. ಈಗ ಯಾವ್ದಾದ್ರು ಒಂದು ತಾಲೂಕ್ನಲ್ಲಿ ಒಬ್ಬ ಅಧಿಕಾರಿಗೆ, ಅದು PDO ಆಗಿರ್ಲಿ, EO ಆಗಿರ್ಲಿ, ಅವರುಗಳಿಗೆ ನಿಮ್ಮಂತವ್ರು ರಕ್ಷಣೆ ಕೊಟ್ಟು ಕೆಲಸ ಮಾಡಿಸುವಂತಹ ಸಂದರ್ಭಗಳು ಎದುರಾಗ್ತಾವಲ್ಲ, ಅವಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಆಕ್ಚುಲಿ? ಇದು ಸದ್ಯ ಅಷ್ಟು ಮಾತ್ರನಾದ್ರೂ ನಮ್ಮ ಸಹಾಯವನ್ನ ತಗೊಂಡು ಅವ್ರು ಮಾಡೋದು ಇದು ದುರಂತ. ಇದು ಪ್ರಜಾಪ್ರಭುತ್ವದಲ್ಲಿ ದುರಂತ, ದುಸ್ಥಿತಿ. ಅಧಿಕಾರಿಗಳು ನಾವು ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ನೀವು ಯಾಕೆ ಕೆಲಸ ಮಾಡಿಲ್ಲ ಅಂತ ನಾವು ಗಟ್ಟಿಯಾಗಿ ನಮ್ಮ ಹಕ್ಕನ್ನ ಪ್ರತಿಪಾದಿಸಿದಾಗ ನಮ್ಮ ಮೇಲೆ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿ ಅಂತೇಳಿ ಜೈಲಿಗೆ ಕಳಿಸ್ತಾರೆ. ಇದ್ದಾರೆ. ಅದೇ ಸಂದರ್ಭದಲ್ಲಿ ಕೆಲವೊಂದು ಕಡೆ KRS ಪಾರ್ಟಿ ಅವರು ಹೇಳಿದ್ದಾರೆ ನಾವು ಮಾಡಲೇಬೇಕು ಅಂತ ಹೇಳಿ ಮಾಡಿದ್ದಾರೆ. ಯಾಕಂದ್ರೆ ಯಾರು ಬಲಾಢ್ಯರಿದ್ದಾರೋ ಅವ್ರನ್ನ ಎದುರಾಕೊಂಡು ಅಥವಾ ಅವ್ರಿಗೆ ಎಚ್ಚರಿಕೆ ಕೊಟ್ಟಾದ್ರೂ ಕೆಲಸ ಮಾಡಿದ್ದಾರೆ. ಎರಡೂ ತರಕ್ಕೆ ನಡೆದಿದೆ. KRS ಪಕ್ಷದ ಹೆಸರನ್ನ ಅವ್ರಿಗೆ ಯಾರಾದ್ರೂ ಬಲಿಷ್ಠರನ್ನ ಎದುರಿಸಬೇಕು ಅನ್ನುವಾಗ ನಮ್ಮ ಹೆಸರು ಬಳಕೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿಲಿ ಅವರು ಲಂಚ ತಿಂದಾಗ ಕಳ್ಳರು, ಯಾವ ಕಳ್ಳ ಕದೀಮ ಅಧಿಕಾರಿ ಲಂಚ ತಿಂದಿರ್ತಾನೋ ಬಲಿಷ್ಠರಿಂದ, ಬಲಾಢ್ಯರಿಂದ, ಪ್ರಭಾವಿಗಳಿಂದ, ಭ್ರಷ್ಟರಿಂದ, ಅವರು ನಾವು ನಿಮ್ಮ ಕರ್ತವ್ಯವನ್ನ ನಿರ್ವಹಿಸಿ ಅಂತ ಅವ್ರು ನೆನಪು ಮಾಡೋದಿಕ್ ಹೋದಾಗ ಅವ್ರ ಕರ್ತವ್ಯ ಮಾಡೋದಿಕ್ಕಾಗೋದಿಲ್ಲ. ಯಾಕಂದ್ರೆ ಅಕ್ರಮದಲ್ಲಿ ಅವರು ಶಾಮೀಲಾಗಿದ್ದಾರಲ್ವಾ. ಹಾಗಾಗಿ ಅವರು ಅಕ್ರಮಗಳಲ್ಲಿ, ಹಗರಣಗಳಲ್ಲಿ ಶಾಮೀಲಾಗಿರುವಂತ ಪ್ರಕರಣಗಳಲ್ಲಿ ನಮ್ಮ ಮೇಲೆ ಸುಳ್ಳು ದೂರುಗಳನ್ನು ಸಹ ದಾಖಲಿಸಿದ್ದಾರೆ. ಇದು ಒಂದು ರೀತಿಯಲ್ಲಿ ಭ್ರಷ್ಟರು, ಒಂದು ಕಡೆ ಭ್ರಷ್ಟರು ಎಸಗುವಂತಹ ಅನೈತಿಕವಾದಂತಹ ಅಪರಾಧ, ಇನ್ನೊಂದು ಕಡೆ ಸ್ವಲ್ಪ ಅದಕ್ಷತೆ ಇರುವಂತಹ, ಧೈರ್ಯ ಇಲ್ಲದಿರುವಂತವರು ದಕ್ಷರು ನಮ್ಮನ್ನ ಬಳಸ್ಕೊಂಡು ಒಂದಷ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾವು ಬಳಕೆ ಆಗೋರಲ್ಲಿ ನಮ್ಮದೇ ತಾಲೂಕಲ್ಲಿ, ಆನೇಕಲ್ ತಾಲೂಕಲ್ಲಿ. ಅವಾಗ ನಿಮ್ಗೆ ಏನ್ ಅನ್ಸುತ್ತೆ ಅಂತ? ಈಗ KRS ಪಕ್ಷವನ್ನ ಒಳ್ಳೆಯ ದಿಕ್ಕಿನಲ್ಲಿ ಇದೀವಿ ಅಂತ ನಮ್ಗನ್ಸುತ್ತೆ. ಈಗ KRS ಪಕ್ಷ ರಾಜ್ಯಾದ್ಯಂತ ತನ್ನ ಸಂಘಟನೆಯನ್ನ ಮುಂದುವರಿಸ್ತಾ ಇದೆ. ಇವಾಗ ಇನ್ನೇನು ಸ್ಥಳೀಯ ಪಂಚಾಯತಿ ಚುನಾವಣೆಗಳು ಹತ್ರ ಬರ್ತಾ ಇದೆ. ಇಂತಹ ಸಂದರ್ಭಗಳಲ್ಲಿ ತಾಲೂಕು ಮಟ್ಟದಲ್ಲಿ, ಗ್ರಾಮ ಮಟ್ಟಗಳಲ್ಲಿ ನಿಮ್ ಸೈನಿಕರುಗಳ ಹೋರಾಟ, ಆಮೇಲೆ ಯಾವುದೋ ಅಧಿಕಾರಿಗೆ ನಿಮ್ಮ ಶಕ್ತಿಯಿಂದ ಅವನ ಅಧಿಕಾರದ ಪುಷ್ಟೀಕರಣ ಆಗುವಂತಹದ್ದು, ಅವಾಗೆಲ್ಲ ನಿಮ್ಗೆ ಏನ್ ಅನ್ಸುತ್ತೆ? ನಾನು ಪಕ್ಷ ಕಟ್ಟಿದ್ದು ಸಾರ್ಥಕ ಅಂತ ಅನ್ಸಿದ್ಯಾ? ಹೌದು, ನಮಗೆ ಅದು ನೋಡಿ ಇಷ್ಟು ವರ್ಷ ಯಾವುದೇ ತರಹದ ಚುನಾವಣಾ ಯಶಸ್ಸು, ಬೇರೆ ತರಹದ ಯಶಸ್ಸಿಲ್ಲ ಅಂದ್ರೂ ನಾವು ನಿರಂತರವಾಗಿ ಸಂಘಟನೆ ಹೋರಾಟದಲ್ಲಿ ತೊಡ್ಕೊಂಡಿರೋದೇ ನನ್ ತೋರಿಸುತ್ತೆ. ನಾವು ಮಾಡ್ತಿರೋದು ಸಾರ್ಥಕ. ಇದರಿಂದ ನಿಜಕ್ಕೂ ನಮ್ಮ ಬದುಕು ಸಾರ್ಥಕ ಆಯ್ತು ಮತ್ತು ಇದು ನ್ಯಾಯಯುತವಾಗಿ ಮಾಡ್ಲೇಬೇಕಾದಂತ ಕೆಲಸ ಅನ್ಸಿದ್ರಿಂದಾನೇ ಮಾಡ್ತಾ ಇದೀವಿ. ಈಗ ನನ್ನ ಮೇಲೆನೆ 12-13 ಕೇಸ್ ಇದೆ. ಇವತ್ತೊಂದು ಕೇಸ್ ಇತ್ತು, ನಿನ್ನೆ ಒಂದು ಕೇಸ್ ಇತ್ತು, ಮೊನ್ನೆ ಒಂದು ಕೇಸ್ ಇತ್ತು. ಸತತವಾಗಿ ತಿಂಗಳಲ್ಲಿ 3 ಕೇಸು 3 ದಿನ ಎಡಬಿಡದೆ ಇದೆ. ಇದ್ರೂನು NBW ಆಗುತ್ತೆ, ಕೆಲವೊಂದ್ಸಲ ಹೋಗ್ಬೇಕಾಗುತ್ತೆ. ಇಷ್ಟೆಲ್ಲಾ ಕೇಸ್ಗಳಿದ್ರು ನಾವು ಹಿಂಜರಿದೆ ಯಾಕೆ ಮುಂದಕ್ಕೆ ಹೋಗ್ತಾ ಇದೀವಿ? ನೀವು
ಸಾರ್ಥಕ ಅಂತ ಅನಿಸಿದ ಕಾರಣಕ್ಕೆ ನೀವು ಹೇಳಿದ್ರಲ್ವಾ, ಆ ಕಾರಣಕ್ಕಾಗಿದೆ. ಆದ್ರೆ ಇದು ಇನ್ನಷ್ಟು ಬದಲಾಗ್ಬೇಕು. ಇವತ್ತು ಹಣ ಹಂಚಿದೆ, ಹೆಂಡ ಕುಡಿಸ್ದೆ ಯಾರು ಗೆಲ್ಲಲ್ಲ ಅನ್ನುವಂತಹ ಹೀನಾಯ ಸ್ಥಿತಿಯನ್ನ ನಮ್ಮ ಭ್ರಷ್ಟ ರಾಜಕಾರಣಿಗಳು ತಂದಿಟ್ಟಿದ್ದಾರೆ. ಹಾಗಿರುವಾಗ ನಾವು ಚುನಾವಣಾ ರಾಜಕಾರಣದಲ್ಲಿ ಗೆದ್ದು ಭ್ರಷ್ಟರನ್ನ ಏನು ಭ್ರಷ್ಟರಿಗೆ ಶಿಕ್ಷೆಗೆ ಒಳಪಡಿಸೋದು ಯಾವಾಗ? ಚುನಾವಣೆಗಳಲ್ಲಿ ಗೆದ್ದಾಗ. ಹಾಗಾಗಿ ಚುನಾವಣೆಗಳಲ್ಲಿ ಗೆಲ್ಲಬೇಕು ಅಂದ್ರೆ ಈ ಹಣ, ಹೆಂಡ, ಜಾತಿ ರಾಜಕಾರಣ ನಿಲ್ಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಮಿಲಿಟೆಂಟ್ ಆಗಿ, ಹಾಗೀಗಲ್ಲ ಮಿಲಿಟೆಂಟ್ ಆಗಿ ಯಾವುದೇ ರೀತಿಯ ಹಿಂಸೆಗೆ ಇಳಿಯದೆ, ಆದರೆ ಭ್ರಷ್ಟರು ಹಂಚೋದಿಕ್ಕೆ ತಂದಿರ್ತಾರಲ್ವಾ ಅವರ ವಸ್ತು, ಸಾಮಾನು, ವಾಹನ, ಈ ತರಹದನ್ನ ನಾವು ಅದರ ಮೇಲೆ ಹಲ್ಲೆ ಮಾಡಿನೋ, ದಾಳಿ ಮಾಡಿನೋ, ಅದಕ್ಕೆ ಏನಂತಾರೆ ನಷ್ಟ ಮಾಡಿನೋ ನಾವು ಹಣ ಹಂಚೋದು ತಪ್ಪು ಅಂತ ತೋರಿಸ್ಬೇಕಾಗಿದೆ. ಇದಾಗದೆ ಆಗೋದಿಲ್ಲ ಅಂತ ನನ್ಗಂತೂ ಒಂದ್ ಅನ್ಸ್ಬಿಟ್ಟಿದೆ. ಹಾಗಾಗಿ ನಾವು ಇವಾಗ ಬಾಯಲ್ಲಿ ತೀಟಿ, ಕೈಯಲ್ಲಿ ಲಾಠಿ. ಪೊಲೀಸರು ಯಾವಾಗ ನಾವು ದೂರು ಕೊಟ್ರೆ ಪೊಲೀಸರು ಬಂದು ನಮ್ಮ ರಕ್ಷಣೆ ಮಾಡಿ ನಮ್ಮ ಮೇಲೆ ಹಲ್ಲೆ ಮಾಡ್ತಿರುವಂತ ಭ್ರಷ್ಟರನ್ನ, ಅಪರಾಧಿಗಳನ್ನ ತಡೆಯೋದಿಲ್ವೋ, ಅವಾಗ ಆತ್ಮರಕ್ಷಣೆಗೆ ನಾವೇನ್ ಮಾಡ್ಬೇಕು? ಈಗ 13 ಕೇಸ್ ಇದೆ ಸರ್, 130 ಕೇಸ್ ಮಾಡ್ಬಿಡ್ತಾರೆ ಸರ್ ಎಲೆಕ್ಷನ್ ಟೈಮ್ ನಲ್ಲಿ. ಈ ತರ ಮಾಡ್ಬಿಟ್ರೆ ಓದ್ಬೇಕು, ಲಾಠಿ ಹಿಡಿಬೇಕು. ಗ್ರೇಟ್. ಇದನ್ನ ನಾವು ಮಾಡ್ತೀವಿ ಖಂಡಿತವಾಗಿ. ಆಮೇಲೆ ಅದೇ ರೀತಿಯಲ್ಲಿ ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ನಮ್ಮ ಆನೇಕಲ್ ತಾಲೂಕಲ್ಲೇ ನಾನು ಅದೆಷ್ಟು ಜನರ ಸ್ನೇಹಿತನೋ ಅದೆಷ್ಟು ಜನರ ನೆಂಟನೋ ಗೊತ್ತಿಲ್ಲ, ಭ್ರಷ್ಟ ಬಿಜೆಪಿ ಕಾಂಗ್ರೆಸ್ಸಿನ ಲೋಕಲ್ ಪುಡಾರಿಗಳೆಲ್ಲಾನು ಅವ್ರ ಪುಡಾರಿಗಳೇ, ಆದ್ರೆ ದುಷ್ಟೇನು ಅಲ್ಲ. ಇವ್ರು ತುಂಬಾ ದೊಡ್ಡ ದೊಡ್ಡ ಅಪರಾಧ ಕೃತ್ಯಗಳಲ್ಲಿ ತೊಡಗಿರೋರು ಅವರ ನಾಯಕರುಗಳು. ಈ ಸಣ್ಣ ಅವರ ಚೇಲಗಳು ರವಿಕೃಷ್ಣ ರೆಡ್ಡಿ ನನ್ನ ಸ್ನೇಹಿತ, ನನ್ನ ಕ್ಲಾಸ್ಮೇಟ್, ನಮ್ಮ ಮಾವ, ನಮ್ಮ ತಮ್ಮ, ನಮ್ಮ ಅಣ್ಣ ಅಂತ ಹೇಳಿ ಹೋಗಿ ಸರ್ಕಾರಿ ಅಧಿಕಾರಿಗಳು ನೇರವಾಗಿ ಹೋಗಿ ನನಗೆ ಅವ್ರಿಗೆ ಸಂಬಂಧ ಬೆಳೆಸಿ ನಮ್ಮ ಸಂಬಂಧಗಳನ್ನ ಹೇಳ್ಕೊಂಡು ತಮ್ಮ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ನನಗೆ ಒಂದು ರೀತಿಯಲ್ಲಿ ಖುಷಿ ಇದೆ. ನಮ್ಮ ಹೆಸರು ಹೇಳ್ಕೊಂಡಾದ್ರೂ ಒಂದಷ್ಟು ಲಂಚ, ಭ್ರಷ್ಟಾಚಾರ ನಿಲ್ತಾ ಇದೆಯಲ್ವಾ, ಅವ್ನು ಯಾವನಾದ್ರೂ ಆಗಿರ್ಲಿ. ಈ ಹೊತ್ತಿಗೆ ಅವನು ಒಬ್ಬ ಅದ್ರಲ್ಲ ಅರ್ಧ ಇಟ್ಟಿದ್ರಲ್ಲ, ಈ ಹೊತ್ತಿಗೆ ಅಷ್ಟು ಮಾತ್ರಕ್ಕೆ ಭ್ರಷ್ಟಾಚಾರ ಹತೋಟಿಗೆ ಬಂದಿದೆಯಲ್ವಾ, ನಮ್ಗೆ ಅದೇ ಸಂತೋಷದ ವಿಚಾರ. ಅವ್ನು ಯಾವುದೇ ಪಕ್ಷದವನಾಗಿರು. ಸೊ ಆ ವಿಚಾರಕ್ಕೆ ನಮಗೆ ಸಂತೋಷ ಇದೆ. ರಾಜ್ಯಾದ್ಯಂತ ಇದನ್ನ ಅಲ್ಲಲ್ಲ, ರಾಜ್ಯಾದ್ಯಂತ ಸಾವಿರಾರು ಕಡೆಗಳಲ್ಲಿ ಇವತ್ತು KRS ಪಕ್ಷದವರು ನಾವು ಅಥವಾ ನಮ್ಮ ಊರಿನ KRS ಪಕ್ಷದ ಲೀಡರ್ ಹೇಳ್ತೀವಿ ಅಂದ್ಕೊಂಡು ಸಾವಿರಾರು ಕಡೆ ಇವತ್ತು ಜನ ಲಂಚ ಕೊಡದೆ ಕೆಲಸ ಮಾಡಿಸ್ಕೊಳ್ತಿರೋದು ನಮ್ಮ ಗಮನಕ್ಕೆ ಬಂದಿದೆ. ನಾವು ಪಕ್ಷ ಮಾಡಿದ್ದಕ್ಕೂ ಇದೊಂದು ಸಾರ್ಥಕ ಅಂತಿದೆ. ಆದ್ರೆ ಇದು ಇಷ್ಟಕ್ಕೆ ನಿಂತ್ರೆ ಮತ್ತೆ ನಾವು ವಾಪಸ್ಸು ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತಾರಲ್ವಾ, ಅಲ್ಲಿ ಬಂದ್ಬಿಡ್ತೀವಿ. ಇದು ಬದಲಾಗಬೇಕು ಅಂದ್ರೆ ಚುನಾವಣಾ ರಾಜಕಾರಣ ಬದಲಾಗಬೇಕು. ಆವಾಗ ಮಾತ್ರ ಹಳ್ಳಿಗಳಲ್ಲಿ, ಊರುಗಳಲ್ಲಿ ಎಲ್ಲೆಲ್ಲಿ ಒತ್ತುವರಿ ಆಗಿದೆಯೋ ಆ ಭೂ ಒತ್ತುವರಿಯನ್ನ ತೆರವು ಮಾಡೋದ್ರಿಂದ ಹಿಡ್ಕೊಂಡು ನೇರವಾಗಿ ಜನರಿಗೆ ಸೇವಾ ಸೌಲಭ್ಯ ಸರ್ಕಾರದಿಂದ ಏನ್ ಸಿಗ್ಬೇಕೋ ಅದು ನೇರ ಅವ್ರ ಮನೆ ಬಾಗಿಲಿಗೆ ತಲುಪುತ್ತೆ. ಮತ್ತೆ ಅದೇನು ₹1 ಖರ್ಚು ಮಾಡಿದ್ರೆ ಸರ್ಕಾರ 15 ಪೈಸಾ ಮಾತ್ರ ಫಲಾನುಭವಿ ಸಿಗುತ್ತೆ ಅನ್ನೋದು ತಪ್ಪಿ ಕನಿಷ್ಠ 90, 80, 90 ಪೈಸೆನಾದ್ರು ಫಲಾನುಭವಿ ಸಿಗುತ್ತೆ. ಆವಾಗ ಆರ್ಥಿಕ ಅಸಮಾನತೆಗಳು ಕಡಿಮೆ ಆಗಿ, ಬಡತನ ನಿವಾರಣೆ ಆಗಿ, ಉದ್ಯೋಗ ಜಾಸ್ತಿ ಆಗುತ್ತೆ, ಗೌರವ ಘನತೆಯಿಂದ ಬದುಕುವಂತಹ ಒಂದು ವಾತಾವರಣ ನಮ್ಮ ರಾಜ್ಯದಲ್ಲಿ ನಿರ್ಮಾಣವಾಗುತ್ತೆ. ನಮ್ಮದು ಅತ್ಯಂತ ಸುಭಿಕ್ಷವಾದ ಶ್ರೀಮಂತವಾದ ರಾಜ್ಯ. 4 ಲಕ್ಷ ಕೋಟಿ ರೂಪಾಯಿ ಈ ವರ್ಷ 4.5 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್. ಶ್ರೀಮಂತವಾದ ರಾಜ್ಯ, ಒಳ್ಳೆಯ GDP ಇರುವಂತಹ ರಾಜ್ಯ. ಇಲ್ಲೂ ಬಡತನ ಸಮಾನತೆ ಇದೆ ಅಂದ್ರೆ ಅದಕ್ಕೆ ಏಕೈಕ ಕಾರಣ ಇವತ್ತು ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಬಡವರಿಗೆ ಅಂದ್ರೆ ಅದಕ್ಕೆ ಏಕೈಕ ಕಾರಣ ಭ್ರಷ್ಟಾಚಾರ. ಆ ಭ್ರಷ್ಟಾಚಾರಕ್ಕೆ ನೇರ ಕಾರಣ ಭ್ರಷ್ಟ ರಾಜಕಾರಣಿಗಳು. ಆ ಭ್ರಷ್ಟ ರಾಜಕಾರಣಿಗಳನ್ನು ಆಯ್ಕೆ ಆಗದಿರೋದಕ್ಕೆ ನೇರ ಕಾರಣ ನಮ್ಮ ಜನರಲ್ಲಿ ನೈತಿಕತೆ ಕುಗ್ಗಿ ಅವರು ಹಣ, ಹೆಂಡ, ಜಾತಿಗೆ ಓಟ್ ಹಾಕ್ತಿರುವಂತದ್ದು. ಕೊನೆಗೆ ಬರುವಂತದ್ದು ಅದೇ ಬಡ ಜನರ ಬುಡಕ್ಕೆನೆ. ಅವರ ತಪ್ಪುಗಳೇ ಇವತ್ತು ಅವರ ಬಡತನ ನಿವಾರಣೆ ಆಗದೆ ಇರೋದಕ್ಕೆ, ಒಂದು ಕೌಟುಂಬಿಕ ಘನತೆಯಿಂದ ಗೌರವದಿಂದ ಬದುಕುವಂತ ಒಂದು ವಾತಾವರಣ ನಿರ್ಮಾಣ ಮಾಡ್ಕೊಳ್ಳದೆ ಇರೋದಕ್ಕೆ, ಕೌಟುಂಬಿಕ ಬದುಕು ಹಾಳಾಗೋದಕ್ಕೆ ಕಾರಣ ಆಗಿರುವಂತದ್ದು. ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮೆಲ್ಲ ಕೆಲಸಗಳಿಗೆ, ನಿಮ್ಮ ನೈಜ ಕೆಲಸಗಳಿಗೆ ನೈತಿಕತೆಯ ಸಹಕಾರ ಈಡನ್ಸ್ ನ್ಯೂಸ್ ಕಡೆಯಿಂದ ಇದ್ದೇ ಇರುತ್ತೆ ಅಂತ ಹೇಳ್ತಾ ತಾವು ಇಷ್ಟೊತ್ತು ಮಾತನಾಡಿದ್ದಕ್ಕೆ ಧನ್ಯವಾದಗಳು ಸರ್. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ನಮ್ಮ KRS ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರ ಮಾತು. ಮೊಗಳೂರಿನಲ್ಲಾಗಿದ್ದು ಇದೇ ಒಂದು ಪರಿಸ್ಥಿತಿ. ಇವತ್ತು 9,504 ಸ್ಕ್ವೇರ್ ಫೀಟ್ ನಲ್ಲಿ ನಡೀತಾ ಇದ್ದಂತಹ ಕೆಲಸ ಏನು ಅಡ್ಡಿಯಾಗಿತ್ತಲ್ಲ ಆ ಕೆಲಸ ನಡೀತಾ ಇದೆ. ಇದೊಂದು ಒಳ್ಳೆಯ ವಿಷಯ. KRS ಪಕ್ಷದಿಂದ ಇಂತಹದ್ದೊಂದು ಕೆಲಸ ಆಯಿತು ಅಂತ ಹೇಳಿದ್ರೆ ಅವರಿಗೆ ಅಭಿನಂದಿಸ್ಲಿಕ್ಕೆ ಯಾವುದೇ ಹಮ್ಮುಬಿಮ್ಮಗಳು ಬೇಕಾಗಿಲ್ಲ. ಯಾರೇ ಒಳ್ಳೆ ಕೆಲಸ ಮಾಡಿದ್ರು ಅದನ್ನ ಹೊಗಳಬೇಕು.
ಯಾರು ತಪ್ಪು ಮಾಡಿತ್ತು ಅಂತ ಹೇಳಿದ್ರೆ ನೀವು ಮಾಡಿದ ತಪ್ಪು ಅಂತ ನೇರ ಘಂಟಾಘೋಷವಾಗಿ ಹೇಳಬೇಕು. ಆ ಕೆಲಸವನ್ನ ಈಡೆನ್ಸ್ ನ್ಯೂಸ್ ಮಾಡ್ತಾ ಇದೆ. ಇಷ್ಟ ಹೇಳ್ತಾ ಆನೆಕಲ್ಲಿನಲ್ಲಿ ಇದ್ದಂತಹ ಭೂಗಳ್ಳರ ವಿಷಯಕ್ಕೆ ಸಂಬಂಧಪಟ್ಟಂತೆ ಭೂಗಳ್ಳರಿಗೆ ಚಾಟಿ ಬೀಸಿರುವಂತಹ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಹಾಗೆ ಇಒಗೆ ಅಭಿನಂದನೆಗಳನ್ನು ಹೇಳ್ತಾ, ಇದಿಷ್ಟು ಪ್ರಕರಣಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಂತಹ ಭೂಗಳ್ಳರಿಗೆ ಚಳಿಬಿಡಿಸಿದಂತಹ ಕೆಆರ್ಎಸ್ ಪಕ್ಷದ ಅಂಬರೀಶ್ ಮತ್ತು ಆ ಕೆಆರ್ಎಸ್ ಪಕ್ಷದ ಸಂಸ್ಥಾಪಕರಾಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರಿಗೆ ಹಾಗೆ ಸ್ಥಳೀಯ ಸೈನಿಕರುಗಳಿಗೆ ಈಡೆನ್ಸ್ ನ್ಯೂಸ್ ಕೂಡ ಒಂದು ಅಭಿನಂದನೆಗಳನ್ನ ಸಲ್ಲಿಸುತ್ತೆ.